पदारविन्दं योगेश्वरैर्हृदि चिन्त्यमगाधबोधैः संसारकोपपतितोत्तरावलम्बनं गेहं जुषामपि मनस्युदियात् सदा नः शीर्यत्र रूपिं यरुगाय पादयोः करोति मानं बहुधा विभूतिभिः प्रियङ्कश्रितायाः कुसुमाकरानुगैः विगीयमाना प्रियकर्मगाजिति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्युरुधेह गीतः संसार आधावति कालतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धं संसारिणां करुणयाः पुराणगुह्यं तद्व्याससूनुमुपयामि गुरुं मुनीनाम् अथानगाङ्ग्र्योस्तव कीर्तितीर्थयोः अन्तर्बहिस्नानविधूतपाप्मनां भूतेष्वनुक्रोशसुतत्वशीलिनां स्यात्सङ्गमोऽनुग्रहयेशनस्तव ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾದಲ್ಲಿ ಇದು 40ನೇ ಭಾಗ. ಇದು ಇವತ್ತು ಭಾಗವತದ 69ನೇ ಅಧ್ಯಾಯವನ್ನು ನಾವು ನೋಡಬೇಕಾಗಿದೆ. ಪೌಂಡ್ರಕ ವಾಸುದೇವ ಅಂತ ಒಬ್ಬ, ಅವನ ಹನನಾಗಿದ್ದು ಈಗಿನ ಅಧ್ಯಾಯದಲ್ಲಿ ನಾವು ನೋಡಬೇಕಾದಂಥ ವಿಷಯ. ನಾನು ಈ ಹಿಂದೆ ಶೃಗಾಲ ವಾಸುದೇವ ಅನ್ನೋ ಒಂದೊಬ್ಬೊಂದು ಕಥೆ ಹೇಳಿದ್ದೆ. ಆ ಶೃಗಾಲ ವಾಸುದೇವ, ಪೌಂಡ್ರಕ ವಾಸುದೇವ ಮತ್ತು ಈ ಭಗವಂತ ವಾಸುದೇವ ಇವರೆಲ್ಲರೂ ಕೂಡ ಸಹೋದರರೇ. ಎಲ್ಲರೂ ವಸುದೇವನ ಮಕ್ಕಳಿವರು. ವಸುದೇವನ ಮಕ್ಕಳಿಂದ ಆದ್ದರಿಂದ ಎಲ್ರಿಗೂ ವಾಸುದೇವ ಅಂತ ಹೆಸರು. ಕಾಶಿರಾಜ ಒಬ್ಬ ಇದ್ದ, ಅವನಿಗೆ ಗಂಡು ಮಕ್ಕಳಿರಲಿಲ್ಲ. ಅವನ ಕಥಾ ಈ ಪೌಂಡ್ರಕ ವಾಸುದೇವನ ಕಥೆಯಲ್ಲಿ ಕೇಳಿ ಬರ್ತದೆ. ಅವನು ಈ ಪೌಂಡ್ರಕ ವಾಸುದೇವ ಅನ್ನೋನು ಒಂದು ಬಾರಿ ದ್ವಾರಕೆ ಮೇಲೆ ದಂಡೆತ್ತಿ ಬಂದ. ಕೃಷ್ಣ ಕೈಲಾಸಕ್ಕೆ ಹೋಗಿದ್ದ ಅಂತ ಅವನು ಕಾದಿದ್ದ. ಅವನ್ಯಾಕೆ ದಂಡೆತ್ತಿ ಬಂದಿದ್ದ ಅಂದರೆ, ವಸುದೇವನ ಮಗನಾದಂಥ ಅವನಿಗೂ ವಾಸುದೇವ ಅಂತ ಹೆಸರಿತ್ತು. ಈ ಪೌಂಡ್ರಕ ವಾಸುದೇವನ ತಾಯಿ ಮತ್ತು ಈ ದೇವಕಿ ಇವರೆಲ್ಲರೂ ಸಹೋದರಿಯರೇ. ಆದರೆ ವಸುದೇವ ಆ ಕಡೆ ಮತ್ತೆ ಹೋಗಿರಲಿಲ್ಲ. ಒಂದ್ಸರಿ ಅವಳನ್ನು ಮದುವೆ ಮಾಡ್ಕೊಂಡ ಮೇಲೆ ಮುಂದೆ ಅಲ್ಲಿಗೆ ಹೋಗಿರಲಿಲ್ಲ. ಅದಕ್ಕೆ ಯಾಕೆಂದರೆ ಕಂಸನ ಕಾರಾಗೃಹದಲ್ಲಿ ಇದ್ದುಬಿಟ್ಟಿದ್ದ ದೀರ್ಘಕಾಲ. ಕರವೀರಪುರದ ರಾಜ ಒಬ್ಬ ಇದ್ದ, ಅವನ ಹೆಂಡತಿಯು ಅವನ ಮಗಳು ಕೂಡ ಈ ವಸುದೇವನ ಹೆಂಡತಿಯೇ. ದೇವಕಿ, ಕರವೀರ ರಾಜಪುರದ ಮಗಳು, ಇವರೆಲ್ಲರೂ ಕೂಡ ಈ ವಸುದೇವನ ಹೆಂಡತಿಯರೇ ಇವರು. ಹೀಗೆ ಶೃಗಾಲ ವಾಸುದೇವ ಕರವೀರಪುರದಲ್ಲಿ ಏನಿದ್ನಲ್ಲ, ಅವನು ಜನಿಸಿದ ಮೇಲೆ ಕಾಶಿ ರಾಜ್ಯದಲ್ಲಿದ್ದಂಥ ಈ ಪೌಂಡ್ರಕ ವಾಸುದೇವ ಅವನು ಜನಿಸಿದ ಮೇಲೆ ಮುಂದೆ ಈ ವಸುದೇವ ಅಲ್ಲಿಗೆ ಹೋಗಿರಲಿಲ್ಲ. ಅದು ಅವನಿಗೊಂದು ಸಿಟ್ಟಿತ್ತು. ಮೂಲತಃ ರಾಕ್ಷಸ, ಕೃಷ್ಣನ ಬಗ್ಗೆ ಒಂದು ದ್ವೇಷ. ಇದು ಇನ್ನೊಂದು ಕಾರಣ. ತಾನು ವಸುದೇವ ನಮ್ಮ ತಂದೆ ಅಂದ ಮೇಲೆ ನಮ್ಮ ಹತ್ರ ಬರಬೇಕಿತ್ತು, ನಮ್ಮನ್ನು ನೋಡ್ಕೋಬೇಕಿತ್ತು, ಬಂದಿಲ್ಲ. ದೇವಕಿ ಮಗ ವಾಸುದೇವ ಕೃಷ್ಣ ಏನಿದ್ದಾನೆ ಅವನ ಬಗ್ಗೆನೇ ಅವನಿಗೆ ಪ್ರೇಮ, ನಮ್ಮ ಬಗ್ಗೆ ತಿರಸ್ಕಾರ ಅಂತ ಒಂದು ಸಿಟ್ಟಿತ್ತು ಅವನಿಗೆ. ಅವರು ಯಾದವ್ರನ್ನೆಲ್ಲ ದ್ವೇಷಿಸಿದರು ಇಷ್ಟು ಕಾರಣಗಳಿಂದ. ಕೃಷ್ಣ ಒಂದು ಬಾರಿ ಕೈಲಾಸ ಯಾತ್ರೆ ಮಾಡಿದ್ದ. ಆ ಕೈಲಾಸ ಯಾತ್ರೆ ಮಾಡಿದ ಸಂದರ್ಭದಲ್ಲಿ ದ್ವಾರಕೆಯಲ್ಲಿ ಕೃಷ್ಣ ಇಲ್ಲ ಅಂತ ತಿಳಿದು ಪೌಂಡ್ರಕ ವಾಸುದೇವ ಅಲ್ಲಿ ದಾಳಿ ಮಾಡಿದ. ಬಲರಾಮ, ಸಾತ್ಯಕಿ, ವಸುದೇವ, ಉದ್ಧವ ಮತ್ತು ಉಳಿದೆಲ್ಲ ಯಾದವರು ಇವರೆಲ್ಲ ಸೇರಿಸಿ ಆ ಯಾದವರ ಸೈನ್ಯಕ್ಕೆ ಮುಂದಾಳುಗಳಾಗಿ ಆ ಪೌಂಡ್ರಕ ವಾಸುದೇವನನ್ನು ಸೋಲಿಸಿಬಿಟ್ರು. ಹೀಗೆ ಅವನು ಸೋತು ಹೋದ. ಮತ್ತು ಅಲ್ಲಿಂದ
ಕಾಶಿ ಪಟ್ಟಣಕ್ಕೆ ಹೊರಟೋದ. ಆ ರಾತ್ರಿ ಕಳೀತು, ಬೆಳಗಾಯಿತು. ಕೃಷ್ಣ ಬದರಿಗೆ ಹೋದವನು ಮರಳಿ ಬಂದ. ಎಲ್ಲ ಯದುಗಳು ಅವರೆಲ್ಲ ಕೃಷ್ಣನನ್ನು ಸ್ವಾಗತಿಸಿದರು. ಸಭೆಯಲ್ಲಿ ಕೂತ್ಕೊಂಡಿದ್ದಾಗ ಹೀಗೆ ಪೌಂಡ್ರಕ ವಾಸುದೇವ ದಾಳಿ ಮಾಡಿದ್ದನ್ನು ಅವನಿಗೆ ಹೇಳಿದರು. ಮುಂದೆ ಈ ಕಾಶಿರಾಜ ಪೌಂಡ್ರಕ ವಾಸುದೇವ ಮತ್ತೊಂದು ಸರಿ ಕೃಷ್ಣನ ಮೇಲೆ ದಂಡೆತ್ತಿ ಬರಬೇಕು ಅಂತ ಪ್ರಯತ್ನಪಟ್ಟ. ಕೃಷ್ಣನನ್ನು ಏನಾದ್ರು ಮಾಡಿ ಸೋಲಿಸಬೇಕು ಅಂತ ಒಂದು ಆಲೋಚನೆ. ಅದು ಯಾಕೆ ಅಂದರೆ ಅವನಿಗೆ ಕೆಲವರು ಜನ ಮೂರ್ಖರು ಹೀಗೆ ಹೇಳಿದ್ರಂತೆ. ತ್ವಂ ವಾಸುದೇವೋ ಭಗವಾನ್ ಅವತೀರ್ಣೋ ಜಗತ್ಪತಿ ಇತಿ ಪ್ರಸ್ತೋಭಿತೋ ಬಾಲೈ ಮೇನೆ ಸ್ವಾತ್ಮಾನ ಅಚ್ಯುತಂ. ಇದೊಂದು ತುಂಬ ಹಾಸ್ಯದ ಪ್ರಸಂಗ, ಇದನ್ನು ಗಮನಿಸಬೇಕು. ಕೃಷ್ಣನ ಹತ್ರ ಬಂದು ನೀನೇ ಭಗವಂತ ಅವನನ್ನು ಸ್ತೋತ್ರ ಮಾಡೋರಿದ್ದಾರಲ್ಲ, ಹಾಗೆ ಈ ಪೌಂಡ್ರಕ ವಾಸುದೇವನ ಬಳಿ ಹೋಗಿ ನೀನೇ ನಿಜವಾದ ವಾಸುದೇವ, ನೀನೇ ಜಗತ್ತಿನ ಒಡೆಯ ಅಂತ ಅವನ ಕೆಲವರು ಪುಸಲಾಯಿಸಿದರು. ಕೆಲವು ಜನ ಮೂರ್ಖರು, ಅವರು ಅಜ್ಞಾನಿಗಳೇ. ಇವನಿಗೆ ನಾನೇ ಭಗವಂತ ಅಂತ ಭ್ರಮೆ ಹುಟ್ಟಿತ್ತು. ಇದು ಎಂಥ ಭ್ರಮೆಗಳು ಅಂದರೆ, ನಾನೊಬ್ಬ ದೊಡ್ಡ ಪಂಡಿತ, ನಾನೊಬ್ಬ ದೊಡ್ಡ ಜ್ಞಾನಿ ಅಂತ ಕೆಲವರಿಗೆ ಭ್ರಮೆ ಹುಟ್ಟೋದಿದೆ. ಜಗತ್ತಿನ ಉಪಕಾರಕ್ಕಾಗಿ ನಾನು ಅವತಾರ ಮಾಡಿಬಿಟ್ಟಿದ್ದೇನೆ, ನನ್ನಿಂದ ಜನ ಉದ್ಧಾರ ಆಗ್ತಿದ್ದಾರೆ ಅಂತ ಏನೇನೋ ಭ್ರಮೆಗಳಿರ್ತವೆ ಮನುಷ್ಯನಿಗೆ. ಯಾರಿಗೆ ಅಧಿಕಾರ ಏರಿರ್ತಾರೆ, ಆ ಅಧಿಕಾರ ಏರಿದವರಿಗೆ ಇಂಥ ನೀಚರ ಸಹವಾಸ ಯಾವತ್ತೂ ಇರ್ತದೆ. ಅಧಿಕಾರದಲ್ಲಿದ್ದವರನ್ನು ಪುಸಲಾಯಿಸಿ ಅವರನ್ನು ಹೊಗಳಿ ತಮ್ಮ ಸ್ವಾರ್ಥ ಬೇಯಿಸ್ಕೊತಿರ್ತಾರೆ. ಜಗತ್ತಿನಿಂದ ಎಲ್ಲ ಕಡೆ ಕೊಂಡು ಬರ್ತಿರ್ತದೆ. ಇನ್ನು ಕೆಲವು ಕಡೆ ಯಾರೋ ಜ್ಞಾನಿಗಳಾದವರು ಅಂತಿಂಥವರು ಅವರನ್ನು ಪುಸಲಾಯಿಸಿ ಜಗತ್ತಿನ ಅಜ್ಞಾನದ ಪರಿಹಾರಕ್ಕಾಗಿ ನೀವು ಹುಟ್ಟಿದ್ದೀರಿ, ನಿಮ್ಮಿಂದ ಜಗತ್ತೆಲ್ಲ ಜ್ಞಾನವನ್ನು ಪಡ್ಕೊಂಡು ಉದ್ಧಾರ ಆಗಬೇಕಾಗಿದೆ ಅಂತ ಯಾರೋ ಹೇಳಿಬಿಡ್ತಾರೆ. ಅಂಥವರು ನಾವ್ಯಾವುದೋ ಮಹಾಪುರುಷ ಅಂತ ತಿಳ್ಕೊಂಡು ಭ್ರಮಿಸ್ತಿರ್ತಾರೆ. ದೇವೋವ ಕೇಶವಾಂಶೋವ ನಚೇದಿದ್ರಿಂಗತಿ ಕುತಃ. ನಾನೊಬ್ಬ ದೇವತೆ ಇದ್ದಿರಬೇಕು, ಇಲ್ಲ ದೇವತೆಯ ಸನ್ನಿಧಾನವರು ನನ್ನಲ್ಲಿ ಇದ್ದಿರಬೇಕು. ಇಲ್ಲದೆ ಹೋಗಿ ಇಷ್ಟು ದೊಡ್ಡ ಬುದ್ಧಿವಂತಿಕೆ, ಇಷ್ಟು ದೊಡ್ಡ ಪಾಂಡಿತ್ಯ, ಇಷ್ಟು ದೊಡ್ಡ ಅಧಿಕಾರ ಇದೆಲ್ಲ ನನಗೆ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಅಂತ ಭ್ರಮೆ ಹೊಂದಿಬಿಡ್ತಾರೆ. ತುಂಬ ವಿಚಿತ್ರ. ಆದರೆ ಜಗತ್ತಿನಲ್ಲಿ ಇಂಥವ್ರು ಇರ್ತಾರೆ, ಈಗಲೂ ಇದ್ದಾರೆ, ಆವಾಗಲೂ ಇದ್ದಾರೆ. ತನ್ನ ಸಮೀಪದ ರಾಜರಿಗೆಲ್ಲರಿಗೂ ಕೂಡ ಅವನೊಂದು ಭಯ ಹುಟ್ಟಿಸಿದ. ನಾನೇ ಭಗವಂತ, ಅದನ್ನು ಹೇಳಬೇಕು ನೀವು, ಇಲ್ಲೇ ಹೋಗಿ ನೀವು ದಂಡ ಹಾಕ್ತೇನೆ ಅಂತ. ಕೆಲವು ಬೇರೆ ಮೂರ್ಖರು ಹಾಗೆ ಕರೆದ್ರು, ಇವನ್ನೇ ಭಗವಂತ ಅಂತ ಹೇಳಿ ಶುರು ಮಾಡಿದ್ರು. ತಾನೇ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟ. ಭ್ರಾಂತಿಗಳಲ್ಲಿ ಅತಿ ದೊಡ್ಡ ಭ್ರಾಂತಿ ಇದು. ನಾನೊಬ್ಬ ದೊಡ್ಡ ಪಂಡಿತ, ಜಗತ್ತಿನ ಕಲ್ಯಾಣಕ್ಕಾಗಿ, ಜಗತ್ತಿನ ಉದ್ಧಾರ ಮಾಡಲಿಕ್ಕಾಗಿ ಹುಟ್ಟಿದ ರಾಜ ಅಂತೇನೋ ಭ್ರಮೆ ಬರೋದು ಒಂದು ಸಾಧಾರಣ ಭ್ರಮೆ. ನಾನೇ ಭಗವಂತ ಅಂತ ಭ್ರಮೆ ಬಂದುಬಿಡ್ತೀವಿ ಅವನಿಗೆ. ಅವನೇನು ಮಾಡಿದ, ಒಬ್ಬ ದೂತರನ್ನು ಕೊಟ್ಟು ಕಳಿಸಿದ ಕೃಷ್ಣನ ಕಡೆ. ನಾನೇ ಭಗವಂತ, ವಾಸುದೇವ ಅವತೀರ್ಣೋಹಂ ಏಕ ಏವ ನಚಾಪರಃ. ಇಡೀ ಜಗತ್ತಿನ ಮೇಲೆ ಕರುಣೆ ಇಟ್ಟು ನಾನು ವಾಸುದೇವನಾಗಿ ಹುಟ್ಟಿದ್ದೇನೆ, ನನ್ನ ಹೊರತು ಇನ್ಯಾವ ವಾಸುದೇವನೂ ಇಲ್ಲ. ನೀನೇನು ಕೃಷ್ಣ ವಾಸುದೇವ ಅಂತ ಹೆಸರು ಇಟ್ಕೊಂಡಿದ್ದೆಯಲ್ಲ, ಹೆಸರನ್ನು ತೆಗೆದು ಹಾಕ. ಮತ್ತೆ ಶಂಖ ಚಕ್ರ ಇವೆಲ್ಲ ಚಿಹ್ನೆಗಳಿವೆಯಲ್ಲ, ಅವೆಲ್ಲ ನನ್ನದೇ ಚಿಹ್ನೆ. ಅದನ್ನು ನೀನು ಇಟ್ಕೊಂಡು ಏನು ಮೆರೆದಾಡ್ತಿರೋದು, ಅದನ್ನೆಲ್ಲ ನನಗೆ ಕಳಿಸೋನು, ನನಗೆ ಶರಣ ಆಗು. ಇಲ್ಲದೆ ಹೋದರೆ ನನ್ನ ಜೊತೆ ಯುದ್ಧ ಆರು ಮಾಡುವ ಅಂತ ಕೃಷ್ಣನಿಗೊಂದು ಸಂದೇಶ ಕಳಿಸಿದೆ. ಅವರೆಲ್ಲ ಜೋರಾಗಿ ನಕ್ಬಿಟ್ರಂತೆ. ತಾತ್ಪರ್ಯ ನಿರ್ಣಯದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ಈ ಕೃಷ್ಣನಿಗೆ ಕೆಲವು ಅಸಾಧಾರಣ ಲಕ್ಷಣಗಳಿವೆ. ಇದೇ ಮೇಲೆ ಶ್ರೀವತ್ಸ ಚಿಹ್ನೆ ಇರ್ತದೆ, ಗರುಡ ಅಂತ ಒಂದು ವಾಹನ ಇರ್ತದೆ. ಇದೆಲ್ಲ ಎಲ್ಲಿಂದ ಬರಬೇಕು? ಅದಕ್ಕೆ ಭಾಗವತದಲ್ಲೂ ಒಂದಿಷ್ಟನ್ನು ಹೇಳ್ತಾರೆ, ತಾತ್ಪರ್ಯ ನಿರ್ಣಯದಲ್ಲೂ ಹೇಳ್ತಾರೆ. ಶ್ರೀವತ್ಸ ಅಂದರೆ ಈ ಎದೆಗಳ ಮೇಲೆ ರೋಮ ಇರ್ತದಲ್ಲ, ಆ ರೋಮದ್ದೇ ಒಂದು ರೋಮಜಾತೇನ ಭಾಸ್ವತ ಶ್ರೀವತ್ಸೇನ ಉರಸಿ ಶ್ರೀಮಾನ್ ಅಂತ ಹರಿವಂಶದಲ್ಲಿ ವಾಮನ ರೂಪದ ಭಗವಂತನ ವರ್ಣನೆ ಮಾಡೋ ಪ್ರಸಂಗದಲ್ಲಿ ಅದು ಬರ್ತದೆ. ಲಕ್ಷ್ಮೀದೇವಿ ಸನ್ನಿಧಾನ ಇರುವಂಥ ಒಂದು ರೋಮದ ಸುಳಿ ಅದು, ಅದಕ್ಕೆ ಶ್ರೀವತ್ಸ ಅಂತಾರೆ. ಅದು ಭಗವಂತನಿಗಿತ್ತು. ಅದು ಮೂಲ ರೂಪದಲ್ಲೂ ಇರ್ತದೆ, ಅವತಾರ ರೂಪದಲ್ಲೂ ಇರ್ತದೆ. ಸರಿ, ಈ ಪೌಂಡ್ರಕ ವಾಸುದೇವನಿಗೆ ಎಲ್ಲಿ ಬರಬೇಕು? ಅದಕ್ಕೆ ಅವನು ಎದೆ ಸುಟ್ಕೊಂಡಿದ್ದಂತೆ. ಶ್ರೀವತ್ಸಾಂತೆ ದಗ್ಧ ವಕ್ಷಸ್ಥಳಂ ಅಂತ ಆಚಾರ್ಯರು ಅದನ್ನು ಹೇಳ್ತಾರೆ. ಭಾಗವತದಲ್ಲಿ ಅದು ಬರೋದಿಲ್ಲ, ಆದರೆ ಅಂಥದ್ದೊಂದು ಪ್ರಯತ್ನ ಮಾಡಿದ್ದ, ಸುಟ್ಕೊಂಡಿದ್ದ. ಪ್ರಾಯ ಮೇಲ್ಮೇಲೆ ಸುಟ್ಕೋತಿದ್ದ ನಾನು.
ಒಂದ್ಸರಿ ಸುಟ್ಕೊಂಡ್ರೆ ಅದು ಸುಟ್ಟಿದ್ದು ಹೋಗ್ತದೆ ಕ್ರಮೇಣ, 3-4 ತಿಂಗಳು 4-5 ತಿಂಗಳಾದ್ಮೇಲೆ. ಅದು ಹೋಗಬಾರ್ದು ಅಂತ ಮೇಲಿಂದ ಮೇಲೆ ಸುಟ್ಕೋತಾ ಇದ್ನ ನಾನು, ಇಂಥ ಹುಚ್ಚ. ಸರಿ, ಗರುಡ ಬೇಕಲ್ಲ, ಇನ್ನು ಹಾರ್ಲಿಕ್ಕೆ ಗರುಡ ಬೇಕಲ್ಲ. ಭಗವಂತನ ವಾಹನ ಗರುಡ ಆಕಾಶದಲ್ಲಿ ತಾನೇ ಹಾರ್ತಿತ್ತು, ಅದು ಪಕ್ಷಿ. ಇವನೇನು ಮಾಡ್ತಿದ್ದ ಅಂದರೆ, ತನಗೊಂದು ಗರುಡ ಬೇಕು ಅಂತ ಹೇಳಿ ಜನ ಎಲ್ಲ ಹುಚ್ಚೆಬ್ಬಿಸಿದ್ರಲ್ಲ. ರಥಕ್ಕೆ ಕುದುರೆಗಳು, ಆ ರಥದ ನಡುವೆ ಒಂದು ಬಂಗಾರದ ಗರುಡ, ಒಂದು ಕಡೆ ಕೂತಿದ್ದ ಗರುಡ, ಅದು ಎಲ್ಲಿ ಹಾರಾಡುವ ಗರುಡ ಅಲ್ಲ. ತಮಾಯಾಂತಂ ರಥೋಪಸ್ಥೆ ಸುವರ್ಣ ಗರುಡೇ ಸ್ಥಿತಂ, 25ನೇ ಶ್ಲೋಕ, 69ನೇ ಶ್ಲೋಕ. ರಥದ ನಡುವೆ ಚಿನ್ನದ ಗರುಡ, ಅದನ್ನು ಏರಿ ಇವನು ಕೂತಿದ್ದಾನೆ. ಅದು ಓಡುವುದು ಮುಂದೆ ಕುದುರೆಗಳೇ ಓಡಬೇಕು, ಈ ಗರುಡ ಏನು ಓಡೋದಿಲ್ಲ. ಇದು ಬಂಗಾರದ ಗರುಡ ಅಷ್ಟೇ, ದುಡ್ಡಿತ್ತು ಮಾಡಿದ ಅಷ್ಟೇ, ಇಂಥ ಹುಚ್ಚ. ಶಂಖ, ಚಕ್ರ, ನಂದಕ, ಗದ, ಶಾರ್ಂಗ ಅದನ್ನೆಲ್ಲ ಇಟ್ಕೊಂಡಿದ್ದ. ತಂದೆ ಆದ ಶಂಖ ಅಂತ ಶಂಖ ತಗೊಂಡಿದ್ದ, ಚಕ್ರನೂ ಇಟ್ಕೊಂಡಿದ್ದ, ನಂದಕ ಅಂತ ಒಂದು ಖಡ್ಗ, ಅದು ಭಗವಂತನ ಹತ್ರ ಇರೋದಲ್ಲ, ಅದನ್ನೆಲ್ಲ ಇವನು ಇಟ್ಕೊಂಡಿದ್ದ. ಆದರೆ ಆ ಖಡ್ಗಗಳಿಗಿರುವ ಶಕ್ತಿ ಅದೆಲ್ಲ ಇದಕ್ಕೆ ಇದ್ದಿದ್ದಿಲ್ಲ, ಅದು ವಿಷಯ ಬೇರೆ ಅಂತೂ ಇಟ್ಕೊಂಡಿದ್ದ. ಇವನು ಚಕ್ರ ಭಗವಂತನ ಚಕ್ರದಂತೆ ಪ್ರಯೋಗ ಮಾಡಿ ಶತ್ರುವನ್ನು ಕೊಲ್ತಿತ್ತೋ ಇಲ್ಲೋ ಅದು ಗೊತ್ತಿಲ್ಲ, ಅಂತೂ ಇಟ್ಕೊಂಡಿದ್ದ. ಕೌಸ್ತುಭ ಮಣಿನೂ ಒಂದು ಇಟ್ಕೊಂಡಿದ್ದ, ಯಾವುದೋ ಒಂದು ಮಣಿ ಇಟ್ಕೊಂಡು ಅದಕ್ಕೆ ಕೌಸ್ತುಭ ಅಂತ ಹೆಸರಿಟ್ಟಿದ್ದಿರಬೇಕು. ವನಮಾಲೆ, ಭಗವಂತನ ಕೊರಲಲ್ಲಿ ವನಮಾಲೆ ಇರ್ತದೆ. ವನಮಾಲಿ, ಗದಿ, ಶಾರ್ಂಗಿ ಅಂತ ಅವನು ವರ್ಣನೆ ಮಾಡ್ತಾರೆ. ಇವನು ಯಾವುದೋ ವನಮಾಲೆ ಹಾಕೋತಿದ್ದ, ಅದು ಎಂದೂ ಬಾಡದೇ ಇರುವ ವನಮಾಲೆ ಭಗವಂತನ ಕೊರಳಲ್ಲಿರೋದು. ಇದು ಬಾಡ್ತಿತ್ತು, ದಿನನಿತ್ಯ ಅದೊಂದು ಬೇರೆ ಬೇರೆನೇ ಹಾಕೋತಿದ್ದ. ಆ ಸ್ಥಾನಕ್ಕೆ ಬರುವಾಗ, ದರ್ಬಾರಿಗೆ ಬರುವಾಗ ನಿತ್ಯ ಅದನ್ನು ಹಾಕೊಂಡು ಬರ್ತಿದ್ದಿರಬೇಕು. ರೇಷ್ಮೆ ಪೀತಾಂಬರ ಎಲ್ಲ ಇಟ್ಕೊಂಡಿದ್ದ. ರಥದ ಮೇಲೆ ಗರುಡ ಧ್ವಜ ಇವಂದು ಇಟ್ಕೊಂಡಿದ್ದ. ಕೃತ್ರಿಮ ವೇಷ, ಅದನ್ನ ನೋಡಿ ಹೇಗಿತ್ತಂದರೆ, ನಾಟಕದಲ್ಲಿ ನಟರು ಬರ್ತಾರಲ್ಲ, ಕೃಷ್ಣನ ವೇಷನೂ ಹಾಕ್ತಾರೆ, ರಾಮನ ವೇಷನೂ ಹಾಕ್ತಾರೆ, ಹಾಕ್ಲಿಕ್ಕೆ ಯಾರ ವೇಷ ಆದರೂ ಹಾಕ್ತಾರೆ. ಕೃಷ್ಣ ಅದನ್ನು ಜೋರಾಗಿ ನಕ್ಕ. ಅವರಿಬ್ಬರ ನಡುವೆ ಒಂದು ದೊಡ್ಡ ಯುದ್ಧವೇ ನಡೀತು. ಅನೇಕ ಜನ ರಾಜರಿದ್ದರು. ಕೃಷ್ಣ ಈ ಥರ ಯುದ್ಧ ಮಾಡಿ ಚಕ್ರಾಯುಧದಿಂದ ಅವನ ತಲೆ ಕತ್ತರಿಸಿ ಹಾಕಿದ. ಪೌಂಡ್ರಕ ವಾಸುದೇವ ಅಲ್ಲಿ ಸತ್ತೋಗಿಬಿಟ್ಟ. ಕೃಷ್ಣ ದ್ವಾರಕೆಗೆ ಬಂದ. ಅವನ ತಲೆ, ಆ ಪೌಂಡ್ರಕ ವಾಸುದೇವನ ತಲೆ ಇತ್ತಲ್ಲ, ಅದನ್ನು ಕತ್ತರಿಸಿ ಹಾಕಿದ. ತಥಾ ಕಾಶಿಪತೆ ಕಾಯ ಚಿರ ಉತ್ಕೃತ್ಯ ಪತ್ರಿಭಿ, ಇನ್ನೊಬ್ಬ ಕಾಶಿರಾಜ ಬಂದಿದ್ದ. ಈ ಕಾಶಿರಾಜ ಪೌಂಡ್ರಕ ವಾಸುದೇವ ಇದ್ನಲ್ಲ, ಇವನಿಗೆ ಸಹಾಯಕನಾಗಿ ಮತ್ತೊಬ್ಬ ಇದ್ದ, ಅವನು ಬಂದಿದ್ದ. ಅವನ ತಲೆಯನ್ನು ಹಾರಿಸಿದ. ಆ ತಲೆ ಹಾರಿ ಎಲ್ಲಿ ಹೋಗಿ ಬಿತ್ತಂದರೆ, ಕಾಶಿ ಊರಲ್ಲಿ ಹೋಗಿ ಬಿತ್ತದು. ಜನರಿಗೆ ಗಾಬರಿ ಆಯ್ತಿದ್ದು ಯಾರ ತಲೆ ಅಂತ. ಅದು ಗೊತ್ತಾಯ್ತು, ಇದು ಕಾಶಿರಾಜಂದೇ ತಲೆ ಅಂತ. ಅವನ ಮಗ ಒಬ್ಬ ಇದ್ದ, ಸುದಕ್ಷಿಣ ಅಂತ. ತಂದೆಗೆ ಉತ್ತರ ಕ್ರಿಯೆ ಮಾಡಿದ. ನನ್ನ ತಂದೆಯನ್ನು ಕೊಂದವರು ಯಾರು, ಅವರನ್ನು ನಾನು ಬಿಡೋದಿಲ್ಲ, ಅವರನ್ನು ಕೊಂದು ತಂದೆ ಋಣ ತೀರಿಸ್ತೀನಿ ಅಂತ ಆಲೋಚನೆ ಮಾಡಿ ಈಶ್ವರನನ್ನು ಆರಾಧನೆ ಮಾಡಿದ. ಕಾಶಿಗೆ ಅವಿಮುಕ್ತ ಕ್ಷೇತ್ರ ಅಂತ ಹೇಳ್ತಾರೆ, ಹೆಸರು ಗೊತ್ತಿಲ್ಲ. ಅಲ್ಲಿ ಶಿವ ಅವನಿಗೆ ವರ ಕೊಟ್ಟ, ನನಗೆ ನಮ್ಮ ತಂದೆಯನ್ನು ಕೊಂದ ಹಂತಕನನ್ನು ಕೊಲ್ಲಬೇಕಾಗಿದೆ, ಅದಕ್ಕಾಗಿ ವರ ಕೊಡು ಅಂತ. ಒಂದು ಯಜ್ಞ ಮಾಡು, ದಕ್ಷಿಣಾಗ್ನಿ ಅಂತ ಒಬ್ಬ ಯಜ್ಞ, ದಕ್ಷಿಣಾಗ್ನಿ ಅಂತ ಒಬ್ಬ ಅಗ್ನಿ, ಅವನನ್ನು ಆರಾಧನೆ ಮಾಡು. ಮತ್ತು ಆ ಅಗ್ನಿಯನ್ನು ಎಲ್ಲಿ ಪ್ರಯೋಗ ಮಾಡಬೇಕು ಅಂದರೆ, ದುಷ್ಟರ ಮೇಲೆ ಪ್ರಯೋಗ ಮಾಡಬೇಕು. ಸಾಧಯಿಷ್ಯತಿ ಸಂಕಲ್ಪಂ ಅಬ್ರಹ್ಮಣ್ಯೇ ಪ್ರಯೋಜಿತ. ಯಾರಿಗೆ ಗುರು ಹಿರಿಯರ ಬಗ್ಗೆ, ಜ್ಞಾನಿಗಳ ಬಗ್ಗೆ ಗೌರವ ಇರೋದಿಲ್ಲ, ಅಂಥವ್ರ ಮೇಲೆ ಅದನ್ನು ಪ್ರಯೋಗ ಮಾಡು. ಆವಾಗ ನನ್ನ ಶಕ್ತಿಯೂ ಕೂಡ ಅಲ್ಲಿ ಅದು ಬರ್ತದೆ. ಆ ಅಗ್ನಿ ಹಾಗೆ ನನ್ನ ಶಕ್ತಿ ಅವೆರಡು ಸೇರಿ ನಿನ್ನ ಶತ್ರುಗಳನ್ನು ಸೋಲಿಸ್ತಾರೆ. ಇಷ್ಟೆಲ್ಲ ಅವನು ಮಾಡಿದ್ಮೇಲೆ ಯಜ್ಞ ಮಾಡಿದ. ಅಲ್ಲಿ ದಕ್ಷಿಣಾಗ್ನಿ ಅಂತ ಬಂತು ನೋಡಿ. ಅಗ್ನಿಗಳು ಒಟ್ಟು 3 ಅಗ್ನಿಗಳು, ಗಾರ್ಹಪತ್ಯಾಗ್ನಿ, ಆಹವನೀಯಾಗ್ನಿ ಮತ್ತು ದಕ್ಷಿಣಾಗ್ನಿ ಅಂತ 3 ಥರದ ಅಗ್ನಿಗಳು. ಈ ಗಾರ್ಹಪತ್ಯಾಗ್ನಿ ಅಂದರೆ ಗೃಹದ ಯಜಮಾನ, ಮನೆ ಯಜಮಾನ ನಿತ್ಯ ಒಂದು ಅಗ್ನಿಯನ್ನು ಆರಾಧನೆ ಮಾಡ್ತಿರ್ತಾನೆ. ಅದಕ್ಕೆ ಗಾರ್ಹಪತ್ಯಾಗ್ನಿ ಅಂತ ಹೇಳ್ತಾರೆ. ಗೃಹಪತಿ, ಮನೆಯ ಯಜಮಾನ, ಅವನಿಗೆ ಸಂಬಂಧಪಟ್ಟ ಅಗ್ನಿ ಅದು. ಎಲ್ಲರೂ ಕೂಡ ಅಗ್ನಿಯ ಆರಾಧನೆ ಮಾಡ್ತಿದ್ರು ಅವಾಗ. ಅವನು ಯಾವ ಅಗ್ನಿಯಲ್ಲಿ ಆರಾಧನೆ ಮಾಡ್ತಿರ್ತಾನಲ್ಲ,
ಆ ಅಗ್ನಿಯಿಂದಲೇ ಅವನನ್ನು ಸುಡಬೇಕು ಕೊನೆಗೆ ಅವನು ಸತ್ತ ಮೇಲೆ. ಆ ಅಗ್ನಿ ಯಾವತ್ತೂ ಆರಬಾರ್ದು, ಮನೆಯಲ್ಲಿ ಆ ಥರ ಮೇಂಟೈನ್ ಮಾಡಿರ್ಬೇಕು. ಹೀಗೆಲ್ಲ ನಿಯಮಗಳಿವೆ. ಆಹವನೀಯ ಅಗ್ನಿ ಅಂದರೆ ವಿಶೇಷ ಹೋಮ ಏನಾದರೂ ಇದ್ದರೆ ಆಹವನೀಯ ಹೋಮ ಅಂತ, ಆಹವನೀಯ ಅಗ್ನಿ ಅಂತ ಅಲ್ಲಿ ಮಾಡ್ತಾರೆ. ದಕ್ಷಿಣಾಗ್ನಿ ಅಂತ ಏನಿದೆ, ಶತ್ರುವಿನ ನಾಶಕ್ಕಾಗಿ ಮಾಡುವ ಹೋಮಗಳನ್ನೆಲ್ಲ ಈ ದಕ್ಷಿಣಾಗ್ನಿಯಲ್ಲಿ ಮಾಡಬೇಕು. ಇದು ಒಟ್ಟು ವಿಧಾನ. ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಿದ ಅವನು ಈ ಸುದರ್ಶನ. ಅಲ್ಲಿ ದಕ್ಷಿಣಾಗ್ನಿ ಹೊರಗೆ ಬಂದ. ಭಯಾನಕವಾದ ಕಣ್ಣು, ಕೆಂಪು ಬಣ್ಣದ ಜಟೆಯ, ಮೀಸೆ, ಕೋರೆ ದಾಡಿಗಳು. ಅಗ್ನಿಯನ್ನೇ ಪ್ರಯೋಗ ಮಾಡಿದ. ದ್ವಾರಕೆ ಕಡೆ ಹೋಗಿ ಕೃಷ್ಣನ ನಾಶ ಮಾಡುವಂತ ಕಳಿಸಿದ. ಇದು ಅಭಿಚಾರಾಗ್ನಿ, ಮಾಟ ಮಂತ್ರದ ಅಗ್ನಿ ಇದು. ಈ ಕಥೆಯನ್ನು ಯಾಕೆ ಹೇಳ್ತಿದ್ದೀನಿ ಅನ್ನೋದನ್ನ ನೀವು ಗಮನಿಸಿರಿ. ದ್ವಾರಕಾವಾಸಿಗಳಿಗೆಲ್ಲ ಭಯ ಆಯಿತು. ಕೃಷ್ಣ ಆರಾಮಾಗಿ ಜೂಜಾಡ್ತಾ ಕೂತಿದ್ದ. ಜೂಜಾಟ ಆಡೋದು ಅಂದರೆ ಸಂಪತ್ತನ್ನು ಪಣ ಇಟ್ಟು ಆಟ ಅಲ್ಲ, ವಿನೋದಕ್ಕಾಗಿ ಆಡುವ ಜೂಜಾಟ ಇದು. ಇಲ್ಲಿ ಜನ ಬಂದು ಬೆಂಕಿ ಬರ್ತಾ ಇದೆ ಕಾಪಾಡು ಅಂತ ಕೇಳ್ಕೊಂಡ್ರು. ಆಗ ಭಯ ಪಡಬೇಡಿ, ನಾನು ಬರ್ತೀನಿ ಅಂತ ಹೇಳಿದೆ. ಗೊತ್ತಾಯಿತು ಇದು ಶಿವನ ವರಬಲದಿಂದ ಈ ಸುದರ್ಶನ ಮಾಡಿದ್ದು ಅಂತ. ತನ್ನ ಪಕ್ಕದಲ್ಲೇ ಸುದರ್ಶನ ಚಕ್ರ ಇತ್ತು. ಪಾರ್ಶ್ವಸ್ಥಂ ಚಕ್ರಮಾದಿಶತ್. ಅವನ ಕೈಯಲ್ಲೇ 4 ಕೈ ಅಂತ ಇರ್ತಲ್ಲ. ಆದರೆ ಒಂದೊಂದು ವಿಚಾರ ಗೊತ್ತಿರಬೇಕು. 4 ಕೈ ಇದ್ದರೂ ಕೂಡ ಒಂದು ಕೈಯಲ್ಲಿ ಚಕ್ರ, ಒಂದು ಕೈಯಲ್ಲಿ ಶಂಖ, ಗದೆ, ಖಡ್ಗ ಇದನ್ನ ಇಟ್ಕೊಂಡು ಓಡಾಡ್ತಾ ಕೂತಿರೋದಿಲ್ಲ ಯಾರು. ನಮ್ಮಲ್ಲಿ ಅಂಥವೆಲ್ಲ ಏನೇನೋ ಅಸಂಗತಿಗಳನ್ನು ತೋರಿಸ್ತಿರ್ತಾರೆ. ಕೃಷ್ಣ ಬಂದಂದ್ರೆ ಯಾವಾಗಲೂ ಕೊಳಲಿಟ್ಕೊಂಡು ಬರೋದು. ಕೃಷ್ಣ ಕೊಳಲಿಟ್ಕೊಂಡು ಯಾವಾಗ ಬರ್ತಿದ್ದ ಅಂದರೆ ಬೃಂದಾವನದಲ್ಲಿ ನಂದಗೋಕುಲದಲ್ಲಿ ಬರ್ತಿದ್ದ. ಅವನು ನಾಳೆ ವಯಸ್ಸಾದ್ಮೇಲೆ ರಾಜ್ಯಸಭೆಗೆ ಬರುವಾಗೆಲ್ಲ ಕೃಷ್ಣ ಕೈಯಲ್ಲಿ ಕೊಳಲಿಟ್ಕೊಂಡು ರಾಜ್ಯಸಭೆಯಲ್ಲಿ ಸಂಗೀತ ಕಚೇರಿ ಕೊಡ್ಲಿಕ್ಕೆ ಬಂದಿರೋದಿಲ್ಲ ಅವನು. ಆದ್ದರಿಂದ ಕೊಳಲಿಗೆ ಅಲ್ಲಿ ಕೆಲಸ ಇಲ್ಲ. ಹಾಗೆ ಎಲ್ಲ ಆಯುಧಗಳನ್ನೂ ಅವನು ಇಟ್ಕೊಂಡು ಓಡಾಡ್ತಿರೋದಿಲ್ಲ. ಆದರೆ ಸುದರ್ಶನ ಚಕ್ರ ಅಂದರೆ ಅದು ಅವನು ದೇವತೆ. ಅದು ಅವನ ಸಮೀಪದಲ್ಲಿ ಯಾವತ್ತೂ ದೇವತೆಗಳು ಇದ್ದೇ ಇರ್ತಾರೆ. ಸಾಮಾನ್ಯ ಮನುಷ್ಯನಿಗೆ ಕಣ್ಣಿಗೆ ಕಾಣದೇ ಇರ್ಬೋದು. ಅದಕ್ಕೆ ಆಜ್ಞೆ ಮಾಡಿದ, ಹೋಗ ಬೆಂಕಿಯನ್ನು ನೋಡ್ಕೋ ಅಂತ. ಸುದರ್ಶನ ಚಕ್ರ ಸೂರ್ಯನಂತೆ ತೊಳಗುತ್ತಾ ಅದು ಹೊರಗೆ ಬಂತು. ಈ ಸುದರ್ಶನ ಚಕ್ರದ ತೇಜಸ್ಸಿನ ಹೊಡೆತ ತಾಳದೆ ಆ ಮಾಟ ಮಾಡಿದ ಅಗ್ನಿ ಇತ್ತಲ್ಲ, ಅದು ಮರಳಿ ಕಾಶಿಗೆ ಹೋಯ್ತು. ಅದಕ್ಕೊಂದು ಅವಮಾನ. ಅದು ತಾನು ಬಂದು ಕೆಲಸ ಆಗಬೇಕಿತ್ತು. ಬೇರೆಯವ್ರ ಮೇಲೆ ಆಗಿದ್ದ ಕೆಲಸ ಆಗ್ತಿತ್ತು. ಅವನೇನು ಹೇಳಿದ್ದ, ಎಲ್ಲೆಂದು ಪ್ರಯೋಗ ಮಾಡಬೇಕು ಅಂತ ಹೇಳಿದ್ದ, ಯಾರಿಗೆ ದೇವತೆಗಳ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ ಗೌರವ ಇಲ್ಲ ಅಂಥವ್ರ ಮೇಲೆ ಅದನ್ನು ಪ್ರಯೋಗ ಮಾಡು ಅಂತ ಹೇಳಿದ್ದ. ಅದನ್ನು ಬಿಟ್ಟು ದೇವ್ರ ಮೇಲೆ ಪ್ರಯೋಗ ಮಾಡಿದ್ರೆ, ದೇವ್ರ ಮೇಲೆ ಅಲ್ಲ, ದೇವ್ರ ಮೇಲೆ ಭಕ್ತರ ಮೇಲೆ ಪ್ರಯೋಗ ಮಾಡಿದರೂ ಆಗೋದಿಲ್ಲ. ದೂರ್ವಾಸನ ಕಥೆಯಲ್ಲಿ ನಾವು ನೋಡಿದ್ದೇವೆ. ಸುದರ್ಶನ ಚಕ್ರದ ಮಹತ್ವ ಅದ. ಎಲ್ಲಿ ಸುದರ್ಶನ ಚಕ್ರ ಇರ್ತದೋ, ಅದರ ತೀರ್ಥ ದೇವ್ರ ಪೂಜೆಯಲ್ಲಿ ನಡೀತಿರ್ತದೋ, ಅಲ್ಲಿ ಅಂಥ ಭಕ್ತನಿಗೆ ಯಾವತ್ತೂ ಭಯ ಇರೋದಿಲ್ಲ. ಅದನ್ನೆಲ್ಲ ಆ ಸುದರ್ಶನ ಚಕ್ರ ನೋಡ್ಕೋತದೆ. ದೂರ್ವಾಸನ ಕಥೆ ಒಂದು ನೋಡಿದ್ದೀವಿ. ಇದು ಇನ್ನೊಂದು ಕಥೆ. ಅಜ್ಞಾನಿಗಳ ಮೇಲೆ, ದುಷ್ಟರ ಮೇಲೆ ಅದನ್ನು ಪ್ರಯೋಗ ಮಾಡಬೇಕೇ ಹೊರತು ಸ್ವಯಂ ಭಗವಂತನ ಮೇಲೆ ಪ್ರಯೋಗ ಮಾಡಿದರೆ, ಸುದರ್ಶನ ಚಕ್ರನೇ ಆ ಬೆಂಕಿಗೆ ಬೆನ್ನಟ್ಟಿತ್ತು. ಆ ಬೆಂಕಿ ಮರಳಿ ಹೋಯಿತು. ಮರಳಿ ಹೋಗಿ ಆ ಸುದಕ್ಷಿಣನೇ ಸುಟ್ಟು ಬೂದಿ ಮಾಡಿಬಿಡ್ತು. ಅಲ್ಲಿಂದ ಅದು ಹೋಗಿ ಆ ಕಾಶಿರಾಜ ಏನಿತ್ತ, ಕಾಶಿರಾಜವನ್ನು ಅಲ್ಲಿ ಪ್ರವೇಶ ಮಾಡಿ ಅಲ್ಲಿ ಇಡೀ ಕಾಶಿನಗರವನ್ನೆಲ್ಲ ಅದು ಸುಟ್ಟು ಹಾಕಿತ್ತು. ಮತ್ತೆ ಮರಳಿ ಕೃಷ್ಣನ ಬಳಿಗೆ ಬಂತು. ಕಾಶಿರಾಜನ ಸುಟ್ಟು ಹಾಕುವುದು ಅಂದರೆ ಅಲ್ಲಿರುವ ಜನರನ್ನು ಸುಟ್ಟು ಹಾಕಲಿಲ್ಲ, ಅದು ಅಲ್ಲಿದೆ, ಅದು ಸ್ಪಷ್ಟವಾಗಿ. ಸಾಟ್ಟ ಸಭಾ ಲಯಾಪಣಾಂ ಅಂತ ಅಲ್ಲಿ ಪ್ರವೇಶಿಸಿ, ಅಟ್ಟ ಸಭಾ, ಅನ್ನ ಅಂತಿದೆ, ಅನ್ನ ಅಲ್ಲ ಅದು, ಅಟ್ಟ. ಪುಸ್ತಕ ಇಟ್ಕೊಂಡು ಯಾರು ಈ ಭಾಗವತ ನೋಡೋರಿದ್ರೆ ಅದನ್ನು ಸ್ವಲ್ಪ ತಿದ್ಕೋಬೇಕು. ಆಕಸ್ಮಿಕವಾಗಿ ಮುದ್ರಣ ದೋಷ ಆಗಿರ್ತದೆ. ಅಟ್ಟ ಅಂತ ಸಂಸ್ಕೃತದಲ್ಲಿದೆ. ಅಟ್ಟ ಅಂದರೆ ಉಪ್ಪರಿಗೆ, ಸಭೆ, ಮೀಟಿಂಗ್ ಹಾಲ್ಗಳು. ಹೀಗೆ ಅದು ಅನ್ನ ಸಭೆ ಅಲ್ಲ, ಅಟ್ಟ ಸಭೆ ಅಂಗಡಿ ಅಂತ ಹೀಗೆ ಅದೆಲ್ಲ ಆಗಬೇಕು ಅಂತ ಒಂದು ಬಂದು ಇಡೀ ಕಾಶಿನಗರವನ್ನೇ ಅದು ಸುಟ್ಟು ಹಾಕಿಬಿಡ್ತು. ಯಾಕೆಂದರೆ ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ್ದ, ಅದು ತಿರುಗು ಬಾಣ ಆಯಿತು ಅವನಿಗೆ. ಇದು ಅಲ್ಲಿರುವಂಥ ಕಥೆ. ಕೃಷ್ಣನ ಬಳಿಗೆ ಮತ್ತೆ ಬಂತು. ಈ ಕಥೆಯನ್ನು ನಾವು ಕೇಳಬೇಕು. ಅದರ ಫಲ ಹೇಳ್ತಾರೆ. ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಅವರಿಗೆ ಬ್ರಹ್ಮಹತ್ಯೆ ಮೊದಲಾದ ಎಲ್ಲ ದೋಷಗಳು ಕೂಡ ಪರಿಹಾರ ಕಾಣ್ತವೆ.
ದೋಷ ಪರಿಹಾರಕ್ಕೆ ಅಂತ ಈ ಮಂಡಲ ಸೇವಾ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಎಷ್ಟು ವಿವರಗಳನ್ನು ಹೇಳ್ತಾರೆ ಅಲ್ಲಿ ವ್ಯಾಖ್ಯಾನಗಳಲ್ಲಿ ಗಮನಿಸಬೇಕು. ಅಗ್ನಿ ಅಂತ ಏನಿದ್ದ, ಪ್ರಧಾನ ಅಗ್ನಿ, ಅವನ ಮಗ ಇವನು, ಒಬ್ಬ ದೇವತೆ ಅವನು. ಶಿವವನ್ನು ಹೊರ ಎತ್ತು ಬಲಿಷ್ಠನಾದ. ಆದರೆ ಆ ಸುದಕ್ಷಿಣ ನೀಚ, ಅವನು ಈ ಅಭಿಚಾರ ಹೋಮ ಮಾಡಿದ್ದರಿಂದ ಅದು ತನ್ನ ಕೆಲಸ ಏನೋ ಮಾಡ್ಲಿಕ್ಕೆ ಹೋಯ್ತು, ಕೃಷ್ಣನ ದ್ವಾರಕೆಯನ್ನು ಸುಡ್ಲಿಕ್ಕೆ ಹೋಯ್ತು. ಆದರೆ ಸ್ವಯಂ ಭಗವಂತನೇ ಆದ್ದರಿಂದ, ಭಗವಂತನ ಸುದರ್ಶನ ಚಕ್ರವನ್ನು ಕಳಿಸಿದ್ದರಿಂದ ಸುದರ್ಶನ ಚಕ್ರ ಈ ಅಗ್ನಿಯನ್ನು ನಾಶ ಮಾಡ್ತಿತ್ತು. ಆದರೆ ಅಗ್ನಿ ಒಂದು ದೇವತೆ ಆದ್ದರಿಂದ ಅದನ್ನು ನಾಶ ಮಾಡಲಿಲ್ಲ, ಸುಮ್ಮನೆ ಅದನ್ನು ಹಿಮ್ಮೆಟ್ಟಿಸಿ ಓಡಿಸಿತ್ತಷ್ಟೆ. ಬೇರೆ ರಾಕ್ಷಸರು ಯಾರೋ ಆಗಿದ್ರೆ ಸುಟ್ಟು ಬೂದನೆ ಆಗಿ ಹೋಗ್ತಿದ್ದೆ. ಸುದರ್ಶನ ಚಕ್ರಿಗೆ ದಾಳಿಗೆ ಸಿಕ್ಕು, ಸುಳ್ಳದೆ ಹಿಮ್ಮೆಟ್ಟಿಸಿತು. ಅದ್ರ ಕೆಲಸ ಏನು? ಇದು ನೀವು ಎಲ್ಲರೂ ಕೇಳಿರ್ತೀರಿ, ಮಾಟ ಮಂತ್ರಗಳನ್ನು ಮಾಡುವಾಗ ಭಾಳ ಎಚ್ಚರಿಕೆಯನ್ನು ಮಾಡಬೇಕು. ಪೂಜೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೀತದೆ, ಫಲ ಕೊಡದೇನು ಸುಮ್ಮನೆ ವ್ಯರ್ಥ ಆಗಿ ವೇಸ್ಟ್ ಆಗಿಬಿಡ್ತದೆ. ಮಾಟ ಮಂತ್ರ ಮಾಡುವಾಗ ಸರಿಯಾಗಿ ಮಾಡದೆ ಹೋದರೆ ಅದು ತಿರುಗು ಬಾಣ ಆಗ್ತದೆ, ಅವರಿಗೆ ಹೊಡಿತದೆ ಅಂತ. ಅನೇಕ ದಿನ ಮಾಟ ಮಂತ್ರ ಮಾಡುವವರೆಲ್ಲ ತಮ್ಮ ಜೀವನದ ಕೊನೆ ಕಾಲಕ್ಕೆ ಎಲ್ಲನೂ ಕಳ್ಕೊಂಡು, ಆರೋಗ್ಯ ನೆಮ್ಮದಿ ಎಲ್ಲ ಕಳ್ಕೊಂಡು ಹುಚ್ಚರಂತೆ ಆಗಿ ಈ ಕಡೆ ಭಗವಂತನ ಅನುಗ್ರಹವೂ ಇಲ್ಲ, ಆ ಮಾಟ ಮಂತ್ರವೂ ಒಲಿಯಿಲ್ಲ ಕೊನೆಗೆ ಅಂತ ಆಗುವುದು ಈ ಕಾರಣಕ್ಕಾಗಿ. ಇಲ್ಲೂ ಆಗಿದ್ದು ಅದೇ ಥರ. ತನ್ನ ಕೆಲಸ ಏನಿತ್ತು, ದ್ವಾರಕೆಯನ್ನು ಸುಡಬೇಕಿತ್ತು. ಆದರೆ ಕೃಷ್ಣನ ಚಕ್ರ ಇದ್ದುದರಿಂದ ದ್ವಾರಕೆಯನ್ನು ಸುಡ್ಲಿಕ್ಕಾಗಲಿಲ್ಲ. ಅದನ್ನು ಯಾರನ್ನಾರು ಸುಡಬೇಕಲ್ಲ, ಈ ಸುದರ್ಶನನ್ನೇ ಸುಟ್ಟು ಹಾಕಿಬಿಡ್ತು. ಕಾಶಿರಾಜನ ಆ ನೀಚ ಆಡಳಿತಕ್ಕೆ ಒಳಪಟ್ಟಿದ್ದರಿಂದ ಅದನ್ನೆಲ್ಲ ಅಗ್ನಿ ಅನ್ನೋದು ಭಾರಿ ಶುದ್ಧಿದಾಯಕ, ಇದು ಗೊತ್ತಿರಲಿ. ಸ್ವಚ್ಛ ಮಾಡಲಿಕ್ಕೆ ನೀರು, ಅಗ್ನಿ, ವಾಯು ಇವೆಲ್ಲ. ಆದ್ದರಿಂದ ಯಾವುದಾದ್ರೂ ಬೆಳ್ಳಿ ಪಾತ್ರವೋ ಮತ್ತಾವುದೋ ಪಾತ್ರವೋ ಆಕಸ್ಮಿಕವಾಗಿ ಏನಾದರೂ ಎಂಜಲಾಗಿದ್ದರೆ ಅದು ಕೆಂಡದ ಸ್ಪರ್ಶ ಮಾಡಿಸ್ತಾರೆ. ಸ್ಪರ್ಶ ಮಾಡಿಸಿ ಮತ್ತೆ ಮುಂದೆ ನೈವೇದ್ಯ ಇತ್ಯಾದಿಕ್ಕೆ ಉಪಯೋಗ ಮಾಡ್ತಿರ್ತಾರೆ. ಸುಟ್ಟು ಹಾಕಿತ್ತು ಯಾಕೆ ಅಂದರೆ ಕಾಶಿನಗರದ ಅಪವಿತ್ರ ಹೋಗಲಿ ಅಂತ. ಮತ್ತೆ ಕಾಶಿನಗರ ಯಥಾವತ್ತು ಪರಮೇಶ್ವರನ ಸನ್ನಿಧಾನ ಅದರಿಂದ ಕಂಗೊಳಿಸಿತು. ಇದು ಅಲ್ಲಿ ಬಂದಿರುವಂಥ ಕಥಾ. ತಾತ್ಪರ್ಯ ನಿರ್ಣಯದಲ್ಲಿ ಅದೇ ಸಂಕ್ಷಿಪ್ತವಾಗಿದೆ. ಅದರ ಫಲಶ್ರುತಿ ಅಲ್ಲೇನೂ ಕಾಣಿಸೋದಿಲ್ಲ. ಕಾಶಿನಗರದಿಂದ ಹೊರಗದು ಬಂದಿತ್ತಷ್ಟೆ. ಇದು ಈ ಪೌಂಡ್ರಕ ವಾಸುದೇವ ಅವನ ಕಥೆ. ಆಡಳಿತಗಾರರಾದವರು ಯಾರೋ ಮೂರ್ಖರ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಬಗ್ಗೆ ಅಲ್ಲಸಲ್ಲದ ಭ್ರಮೆಗಳನ್ನೆಲ್ಲ ಬೆಳೆಸ್ಕೊಂಡ್ರೆ ಅದಕ್ಕೆ ಅವರಿಗೆ ಇಂಥದ್ದೊಂದು ಹಾನಿ ಆಗ್ತದೆ. ಅದು ನಮಗಲ್ಲಿ ಕಾಣಿಸುವಂಥದ್ದು. ಇದರ ಮುಂದೆ ನಾವು ನೋಡುವುದು, ಕೃಷ್ಣ ಒಂದು ಯಜ್ಞ ಮಾಡಿದಂತೆ. ಒಂದು ಸೂರ್ಯಗ್ರಹಣ ಇತ್ತು, ಸಮಂತ ಪಂಚಕ ಅಂತ. ಆ ಸಮಂತ ಪಂಚಕ ಎಲ್ಲಿದೆ ಅಂದರೆ ಕುರುಕ್ಷೇತ್ರ, ಕೌರವ ಪಾಂಡವರು ಯುದ್ಧ ನಡೆದಿತ್ತಲ್ಲ ಆ ಪರಿಸರದಲ್ಲೇ ನಡೆದದ್ದು ಒಂದು ಯಜ್ಞ ಅದು. ಅದಕ್ಕೆ ಸಮಂತ ಪಂಚಕ ಅಂತ ಯಾಕೆ ಕರೀತಾರೆ ಅಂದರೆ, ಪರಶುರಾಮ ಹಿಂದೆ ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿ ಅವರ ರಕ್ತದಿಂದ 5 ಸರೋವರಗಳನ್ನು ಮಾಡಿದ್ದ. ಮುಂದೆ ಆ ರಕ್ತ ಹೋಯ್ತು, ಬರೀ ನೀರು ಉಳಿತಷ್ಟೇ ಅಲ್ಲಿ. ಕುರುಕ್ಷೇತ್ರದಲ್ಲಿ ಯಜ್ಞನೂ ಮಾಡಿದ್ದ. ಅಂತಹ ಪವಿತ್ರ ಕ್ಷೇತ್ರ ಕುರುಕ್ಷೇತ್ರ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಭಗವದ್ಗೀತೆಯಲ್ಲೇ ನಾವು ನೋಡ್ತೇವೆ. ಪವಿತ್ರವಾದ ಕ್ಷೇತ್ರ ಅದು. ಅಲ್ಲಿ ಈ ಯಾದವರೆಲ್ಲ ಬಂದರು, ಅಕ್ರೂರ, ಗದ, ವಾಸುದೇವ. ಅಲ್ಲಿ ತಾತ್ಕಾಲಿಕ ಒಂದು ಬಿಡಾರ ಮಾಡಿದರು, ಹುಲ್ಲು ಎಲೆ ಇತ್ಯಾದಿಗಳನ್ನು ಕಟ್ಕೊಂಡು ಬಿಡಾರ ಮಾಡಿದರು. ಅಲ್ಲಿಯೇ ಈ ನಂದಗೋಪ ಮೊದಲಾದವರು ಕೂಡ ಬಂದರು. 100 ಜನ ಬಂದಿದ್ದರು. ಕೃಷ್ಣನ ಕಥೆಗಳನ್ನು ಪರಸ್ಪರ ಹೇಳ್ಕೊಂಡು ಸ್ವಲ್ಪ ದಿವಸ ಅಲ್ಲೇ ಇದ್ರು ಇವರೆಲ್ಲರೂ ಕೂಡ. ಗೋಪಸ್ತ್ರೀಯರು ಕೂಡ ಬಂದಿದ್ರು. ಕುಂತಿ ವಸುದೇವನ ಮುಂದೆ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ಳು. ನಮಗೆ ಇಷ್ಟೆಲ್ಲ ಕಷ್ಟ ಬಂತು, ಆವಾಗ ನೀವು ಯಾರು ನಮ್ಮನ್ನು ನೆನಲಿಲ್ಲ ಅಂತ ಈ ಕುಂತಿ ವಸುದೇವನ ಮುಂದೆ ಹೇಳ್ಕೊಂಡ್ಳು. ಆಗ ಅವನೇನಂದ, ನಾವೇನು ನಿಮ್ಮನ್ನು ನೆನೆಯೋದು, ನಾವೇ ಭಗವಂತನ ಕೈಗೊಂಬೆಗಳಾಗಿಬಿಟ್ಟಿದ್ದೀವಿ, ಅಂಥವರು ನಾವೇನು ಮಾಡೋದು ಅಂತ ಆ ವಸುದೇವ ದೇವಕಿಗೆ ಸಮಾಧಾನ ಹೇಳಿದ. ಅಂಬ ಮಾಸ್ಮಾನ್ ಅಸೂಯೇಥ ದೇವಕ್ರೀಡನಕಾನ್ ನರಾನ್, 70ನೇ ಅಧ್ಯಾಯದ 30ನೇ ಶ್ಲೋಕ. ನಾವೆಲ್ಲ ಮನುಷ್ಯರು, ದೇವತೆಗಳ ಆ ಭಗವಂತನ ಆಟದ ಕೈಗೊಂಬೆಗಳು ನಾವು. ನಮ್ಮ ಮೇಲೆ ಕೋಪಿಸ್ಕೋಬೇಡ, ಭಗವಂತನ ಅಧೀನದಲ್ಲಿದೆ, ಅವನೇನು ಮಾಡಿಸ್ತಾನೆ ಹಾಗೆ ಮಾಡ್ತಾರೆ. ನೋಡು, ಕಂಸ ನಮ್ಮನ್ನೆಲ್ಲ ಪೀಡಿಸಿದ್ದ, ನಾವೆಲ್ಲ ದಿಕ್ಕಾಪಾಲಾಗಿ ಎಲ್ಲೆಲ್ಲೋ ಹೋಗಬೇಕಾಗಿತ್ತು, ಈ ಥರ ನಮ್ಮ ಪರಿಸ್ಥಿತಿ ಬಂದಿದೆ ಅಂತ ಸಮಾಧಾನ ಹೇಳಿದೆ.
ಇವತ್ತು ಕಂಸ ಸತ್ತಿರೋದ್ರಿಂದ ಕೃಷ್ಣನ ಬೆಂಬಲ ಇರೋದ್ರಿಂದ ನಾವೆಲ್ಲ ಸ್ವಲ್ಪ ಉಸಿರಾಡುವಂತಾಗಿದೆ ತಮ್ಮ ಕಥೆ ಹೇಳ್ದ. ಅನೇಕ ಜನ ರಾಜರು ಬಂದಿದ್ರು. ಗಾಂಧಾರಿ, ಅವ್ರ ಮಕ್ಕಳು ಭೀಷ್ಮ, ದ್ರೋಣ ಅವರೆಲ್ಲರೂ ಕೂಡ ಅಲ್ಲಿ ಬಂದಿದ್ರು. ಮತ್ತೆ ಅದೇ ಪರಿಸರಕ್ಕೆ ಪಾಂಡವರು ಕೂಡ ಬಂದಿದ್ರು ಅಂತ ಮುಂದೊಂದು ಕಡೆ ಅದು ವರ್ಣಿಸ್ತಾರೆ. ಅಂಥ ಒಂದು ಪವಿತ್ರವಾದ ಪರಿಸರ. ಅಲ್ಲಿ ಗೋಪಸ್ತ್ರೀಯರು ಕೂಡ ಬಂದಿದ್ರು. ಗೋಪಸ್ತ್ರೀಯರು ಭಗವಂತನ ಏನು ಸ್ತೋತ್ರ ಮಾಡಿದ್ರಲ್ಲ, ಅಲ್ಲಿ ಬಂದಿರುವಂಥ ಒಂದು ಶ್ಲೋಕವನ್ನೇ ಇವತ್ತಿನ ಪ್ರವಚನದಲ್ಲಿ ನಾನು ಮಂಗಳದ ರೂಪದಲ್ಲಿ ಹೇಳಿದೆ. ಅದು 70ನೇ ಅಧ್ಯಾಯದಲ್ಲಿ 57ನೇ ಶ್ಲೋಕ, ಅದು ಕೊನೆಗೆ ಬರುವಂಥ ಶ್ಲೋಕ. ನತಾಸ್ಮತೆ ನಾಥ ಪದಾರವಿಂದಂ ಯೋಗೇಶ್ವರೈರ್ ಹೃದಯ ವಿಚಿಂತ್ಯ ಮಗಾಧ ಬೋಧೈ ಅಂತ. ಭಗವಂತನೇ, ಮುಂದಿನ ಜನ್ಮದಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ನಿನ್ನ ಪಾದಾರವಿಂದದ ದಾಸರಾಗಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಇಲ್ಲಿವರೆಗೆ ಈ ದೇಹದ ಪೋಷಣೆ, ಲಾಲನೆ, ಪಾಲನೆ ಅದರಲ್ಲೇ ನಾವು ಕಾಲ ಕಳೆದ್ವಿ, ಸಂಸಾರ ಕೂಪದಲ್ಲಿ ಬಿದ್ದಿದ್ದೀವಿ. ಈ ಸಂಸಾರ ಅನ್ನುವ ಈ ಹಾಳು ಬಾವಿಯಿಂದ ಮೇಲೆ ಬರಬೇಕು ಅಂತಿದ್ರೆ ಒಂದೇ ನಿನ್ನ ಪಾದಕಮಲ ಒಂದೇ ಆಧಾರ. ಅದು ನಮ್ಮ ಹೃದಯದಲ್ಲಿ ಯಾವತ್ತೂ ನಮಗಿದ್ದು ನಮಗೆ ಅದು ಧ್ಯಾನಕ್ಕೆ ಗೋಚರ ಆಗಲಿ. ದ್ರೌಪದಿನೂ ಬಂದಿದ್ಲು, ಅಲ್ಲಿ ಪಂಚಪಾಂಡವರೆಲ್ಲ ಬಂದಿದ್ರು ಅಂತ ಹೇಳಿದೆ. ದ್ರೌಪದಿ ಅಲ್ಲಿ ಎಲ್ಲರನ್ನೂ ಕೇಳಿದ್ಲಂತೆ, ನಿಮ್ದೆಲ್ಲ ಮದುವೆ ಹೇಗಾಯಿತು ಸ್ವಲ್ಪ ಹೇಳ್ರಿ. ಕೃಷ್ಣನ ಮದುವೆ ಅಂದ್ರೆ ಒಂದು ಅದ್ಭುತವಾದ ಮದುವೆ. ಎಷ್ಟು ಮದುವೆಗಳು, ಯಾವ ಮದುವೆಗಂತೂ ಹೋಗ್ಬೇಕು ಬಂಧುಗಳು. ಕೆಲವು ಬಂಧುಗಳು ಕೆಲವು ಮದುವೆಗೆ ಹೋಗಿದ್ರು. ಒಟ್ಟಾರೆ ಆಗಿದ್ದು 8 ಮದುವೆಗಳು, ಆಮೇಲೆ 16,100 ಮದುವೆಗಳು. ಎಲ್ಲ ಮದುವೆಗೂ ಬಂದವರು ಎಲ್ಲರೂ ಇರ್ಲಿಕ್ಕಿಲ್ಲ ಪ್ರಾಯ. ಅದಕ್ಕೆ ಹೇಳ್ರಿ ಅಂತ ಸ್ವಲ್ಪ ಅವ್ರು ಕೇಳಿದ್ದಂತೆ ದ್ರೌಪದಿ. ಇದು 71ನೇ ಅಧ್ಯಾಯದಲ್ಲಿ ಹೀಗೆ ಕೇಳಿ ಬರ್ತದೆ. ದ್ರೌಪದ್ಯುವಾಚ ಅಂತ 6ನೇ ಶ್ಲೋಕದಿಂದ ಆರಂಭಿಸಿ 71ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಿಂದ. ಒಬ್ಬೊಬ್ಬರೇ ಹೇಳಿದರು, ನಾವು ಹಿಂದೆ ಅದನ್ನು ವಿಸ್ತಾರವಾಗಿ ಕೇಳಿಲ್ಲ, ಬೇಡ ಅಂದ್ಬಿಟ್ಟಿದ್ದೆ. ಒಂದೊಂದೇ ಶ್ಲೋಕದಲ್ಲಿ ಇರೋದ್ರಿಂದ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗಿಬಿಡೋಣ. ನೋಡು, ಜರಾಸಂಧಾದ ರಾಜರೆಲ್ಲ ಶಿಶುಪಾಲನಿಗೆ ನನ್ನನ್ನು ಕೊಡಿಸ್ಬೇಕು ಅಂತ ಬಂದಿದ್ರು. ಆಗ ಕೃಷ್ಣ ಅಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ತಾನು ಮದುವೆ ಮಾಡಿಕೊಂಡ. ಮುಂದೆ ಸತ್ಯಭಾಮ ಅಂತ ಅವಳು ಹೇಳಿದ್ಲು, ನನ್ನ ತಂದೆ ಸತ್ರಜಿತ್, ನನ್ನ ಸಹೋದರ ಪ್ರಸೇನಜಿತ್. ಆ ಪ್ರಸೇನಜಿತ್ ಸತ್ತು ಹೋದಾಗ ನಮ್ಮ ತಂದೆ ಕೃಷ್ಣನ ಮೇಲೆ ಅಪವಾದ ಹೊರಿಸಿಬಿಟ್ಟಿದ್ದ. ಕೃಷ್ಣ ತನಗೆ ಬಂದ ಅಪವಾದವನ್ನು ತೊಳ್ಕೊಳ್ಳುವುದಕ್ಕಾಗಿ ಆ ಸ್ಯಮಂತಕ ಮಣಿ ಎಲ್ಲಿದೆ ಅನ್ನೋದನ್ನು ಹುಡುಕಿ ತಂದ. ಆಗ ನಮ್ಮ ತಂದೆಗೆ ಖೇದ ಅನಿಸಿದೆ, ನನ್ನನ್ನು ಮದುವೆ ಮಾಡಿಕೊಟ್ಟಿದ್ದ. ಬೇರೆ ಯಾರಿಗೋ ಅಕ್ರೂರ, ಶತಧನ್ವನಂತವ್ರಿಗೆ ಮದುವೆ ಮಾಡಿಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದ. ಆ ವಾಗ್ದಾನ ಎಲ್ಲ ಕ್ಯಾನ್ಸಲ್ ಮಾಡಿ ನನಗೇ ಮದುವೆ ಮಾಡಿಕೊಟ್ಟ. ಜಾಂಬವತಿ ಹೇಳಿದ್ಲು, ಇದೇ ಸಮಂತಕ ಮಣಿಯೇ ಕಥೆಯೇ ನಂದು. 27 ದಿವಸ ನಮ್ಮ ಅಪ್ಪನ ಜೊತೆ ಹೋರಾಟ ಮಾಡಿ ರಾಮ ಕೃಷ್ಣ ಇಬ್ಬರು ಅಂತ ಒಬ್ಬರೇ ಅಂತ ಗೊತ್ತಾದಾಗ ನಮ್ಮ ಅಪ್ಪ ನನ್ನನ್ನು ಜಾಂಬವತಿಯನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟು ಮಣಿಯನ್ನೂ ಕೊಟ್ಟಿದ್ದ. ಮುಂದೆ ಕಾಲಿಂದಿ ಅಂತ, ಕೃಷ್ಣನ ಪಾದಸ್ಪರ್ಶ ಮಾಡಬೇಕು ಅಂತ ತಪಸ್ಸು ಮಾಡ್ತಾ ಇದ್ದೆ. ಅದು ಗೊತ್ತಾಯಿತು. ಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ಒಂದು ಪರಿಸರದಲ್ಲಿ ವಿಹಾರ ಮಾಡ್ತಿದ್ದರು. ಅದು ಮಹಾಭಾರತದಲ್ಲೂ ಇದೆ, ಹಿಂದೆ ಇಲ್ಲೂ ಬಂದಿದೆ. ಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ವಿಹಾರ ಮಾಡ್ಲಿಕ್ಕೆ ಹೋಗಿದ್ರು ಒಂದು ಕಡೆ ಎಲ್ಲೋ ವನದಲ್ಲಿ. ಅಲ್ಲಿ ಒಬ್ಳು ತಪಸ್ಸು ಮಾಡ್ತಾ ಕೂತಿದ್ಲು. ಅರ್ಜುನ ಅದನ್ನು ಕೇಳಿದೆ, ನೀನು ಯಾರು, ಏನು ತಪಸ್ಸು ಮಾಡ್ತಿದ್ದೆ ಅಂತ. ನಾನು ಕೃಷ್ಣನ ಮದುವೆ ಮಾಡ್ಕೊಳ್ಳಿಕ್ಕಾಗಿ ತಪಸ್ಸು ಮಾಡ್ತಿದ್ದೀನಿ ಅಂತ ನಾನು ಹೇಳಿದ್ದೆ. ಅದು ಕೃಷ್ಣನಿಗೆ ತಿಳಿದಾಗ ನನ್ನ ಕರ್ಕೊಂಡೋಗಿ ಮದುವೆ ಮಾಡಿಕೊಂಡ. ಅಹಂ ತದ್ ಗೃಹ ಮಾರ್ಜನಿ, ಇವತ್ತು ಅವನ ಮನೆಯಲ್ಲಿ ಕಸ ಗುಡಿಸ್ಕೊಂಡಿದ್ದೀನಿ ನಾನು ಅಂತ ಅವಳು. ಅಂದರೆ ಅವ್ನು ಸೇವಾ ಮಾಡ್ಕೊಂಡಿದ್ದೇನೆ, ಕೃಷ್ಣನ ಸೇವಾ ಮಾಡಿಕೊಂಡು ಅಂತ ಅವಳು ಹೇಳಿದ್ಳು. ಇವಳಿಗೆ ಕಾಲಿಂದಿ ಅಂತಾರೆ. ಯಮುನಾ ನದಿ ಇದೆಯಲ್ಲ, ಆ ಯಮುನಾ ನದಿಗೂ ಕಾಲಿಂದಿ ಅಂತಾರೆ. ಆದರೆ ಆ ಯಮುನಾ ನದಿ ಇವಳಲ್ಲ, ಅವಳು ಸಹೋದರಿ ಇವಳು. ಇದೆಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿದೆ. ಆ ಯಮುನಾ ನದಿಯ ಸಮುದ್ರರಾಜನ ಹೆಂಡತಿ. ಅವಳು ಕೃಷ್ಣನನ್ನು ಬಯಸೋದಿಲ್ಲ, ಕೃಷ್ಣ ಅವಳ ಮದುವೆಯನ್ನು ಮಾಡ್ಕೊಳ್ಳೋದಿಲ್ಲ. ಇವಳು ಇನ್ನೊಬ್ಬಳು ಕಾಲಿಂದಿ. ಮಹಾಭಾರತ ತಾತ್ಪರ್ಯ ನಿರ್ಣಯ ಇಲ್ಲದೆ ಹೋದರೆ ಯಮುನಾ ನದಿಯೇ ಕೃಷ್ಣನ ಹೆಂಡತಿ ಏನು ಅಂತ ಅನಿಸಿಬಿಡ್ತದೆ. ಅದನ್ನೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಮುಂದೆ ಮಿತ್ರವಿಂದ ಅಂತ ಕೆಲವು ನಾಟಕಗಳೇ ಇದೆ. ಮಿತ್ರವಿಂದ, ಗೋವಿಂದ ಅಂತ ಈ ಹೆಸರುಗಳನ್ನ ಕೇಳಬೇಕು, ಎಷ್ಟು ಚೆನ್ನಾಗಿದೆ ಅಂತ. ಲಕ್ಷಣ, ಭದ್ರ, ನೀಲ, ಮಿತ್ರವಿಂದ. ನಂದೊಂದು ಸ್ವಯಂವರ ಇತ್ತು. ಆ ಸ್ವಯಂವರದಲ್ಲಿ ಕೃಷ್ಣ ಬಂದಿದ್ದ. ನನ್ನನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಳ್ಳಿಕ್ಕೆ ನಮ್ಮ ಸಹೋದರರ ವಿರೋಧ ಇತ್ತು. ಆದರೆ ಕೃಷ್ಣ ಅಲ್ಲಿ ಬಂದು ಆ ನಾಯಿಗಳನ್ನೆಲ್ಲ ಸೋಲಿಸಿ, ಉಳಿದ ರಾಜರ ನಾಯಿಗಳನ್ನೆಲ್ಲ ಸೋಲಿಸಿ
ನಿನ್ನೆ ಶ್ವಯೂಥಮಿವ ಚಾತ್ಮಬಲಿಂ ದ್ವಿಪಾರಿಹಿ ನನ್ನ ಕರ್ಕೊಂಡು ಹೋದ. ನನಗೇನೂ ಬೇಡ, ಇಂದಿನ ಮುಂದಿನ ಎಲ್ಲ ಜನ್ಮಗಳಲ್ಲೂ ಅವನ ಪಾದ ತೊಳೆದ ನೀರೊಂದು ನಂಗೆ ಸಿಕ್ಕರೆ ಸಾಕು ಅಂದ್ಲವಳು. ಸತ್ಯಭಾಮಿನೂ ಹಾಗೆ ಹೇಳಿದ್ದು, ನಾಹಂ ಅಮುಷ್ಯ ದಾಸಿ ಅಂತ. ಮುಂದೆ ನೀಲ ಅಂತ ಒಬ್ಳು, ಇವಳು ಕತೆ ಹಿಂದೆ ಹೇಳಿದ್ದೆ. ನೀಲ ಅನ್ನೋವಳನ್ನು ಕೃಷ್ಣ ಮದುವೆ ಮಾಡ್ಕೊಂಡಿದ್ದಾರೆ. ರುಕ್ಮಿಣಿನ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚಿನ ಹೆಸರು ಅದು ನೀಲ ಅಂತೇಳಿ. ಆ ನೀಲ ಮತ್ತು ಇಲ್ಲಿ ಬರುವ ನೀಲ ಇಬ್ಬರು ಒಂದೇ ಜೀವ. ಅವಳು ಮೊದಲು ಹುಟ್ಟಿದ್ದು, ಆಮೇಲೆ ಇವಳು ಹುಟ್ಟಿದ್ಲು. ಅವಳನ್ನು ಮದುವೆ ಮಾಡ್ಕೊಂಡಿದ್ದ ಮೊದಲು. ಇವಳು ಮದುವೆ ಆದಮೇಲೆ ಆ ನೀಲ ಈ ನೀಲಾಳಲ್ಲಿ ಏಕೀಭಾವ ಹೊಂದಿಬಿಟ್ಲು. ಮುಂದೆ ಇದ್ದದ್ದು ಒಬ್ಬಳೇ ನೀಲ, ಇಬ್ಬರು ನೀಲ ಅಂತ ಇರಲಿಲ್ಲ. ಈ ವಿದುರ ತಾನು ಅರಣ್ಯದಲ್ಲಿ ತನ್ನ ದೇಹ ಬಿಟ್ಟು ಧರ್ಮರಾಜನಲ್ಲಿ ಏಕೀಭಾವ ಹೊಂದಿಬಿಟ್ಟ ಅಂತ ಬರ್ತದೆ. ಆ ಥರ ಇವೆಲ್ಲ. ನೀಲ ಅಂತ ಅವಳು ತನ್ನ ಕಥೆ ಹೇಳ್ಕೊಂಡ್ಳು. ಇವಳನ್ನೇ ರಾಧಾ ಅಂತ ಕೂಡ ಕೆಲವರು ಹೇಳ್ತಾರೆ. ಇರಲಿ, ಒಂದು 7 ಗೂಳಿಗಳಿದ್ದವು, ಭಾರಿ ಕೊಬ್ಬಿದ ಗೂಳಿಗಳು. ಅವುಗಳನ್ನು ನಮ್ಮ ತಂದೆ ಈ ವರನ ಪರಾಕ್ರಮವನ್ನು ಪರೀಕ್ಷೆ ಮಾಡಬೇಕು ಅಂತ ತರಿಸಿದ್ದೆ. ಅವುಗಳನ್ನು ಕಟ್ಟಬೇಕು, ಅವುಗಳನ್ನ ಪಳಗಿಸಿ ಒಂದು ಕಡೆ ಕಟ್ಟಿ ಹಿಡಿದು ನಿಲ್ಲಿಸ್ಬೇಕು ಅವಳು. ಅದು ಪಣ ಇತ್ತು. ಕೃಷ್ಣ ಆಟ ಆಡುವಂತೆ ಕುರಿಮರಿಗಳನ್ನು ಹಿಡಿದು ಕಟ್ಟಿ ಹಾಕುವಂತೆ. ಕ್ರೀಡನ್ ಬಬಂಧ ಯಥ ಶಿಶವೋ ಅಜತೋಕಾನ್ ಆರಾಮಾಗಿ ಸೋಲಿಸಿ ನನ್ನನ್ನು ಮದುವೆ ಮಾಡಿಕೊಂಡ. ತದ್ದಾಸ್ಯ ವಸ್ತುತೆ, ಯಾವತ್ತೂ ಅವನ ದಾಸಿ, ಕೃಷ್ಣನ ದಾಸಿಯಾಗಿ ನನಗೆ ಬದುಕಲಿಕ್ಕೆ ಅವಕಾಶ ಸಿಗಲಿ. ಭದ್ರಾ ಹೇಳಿದ್ಲು, ಕೃಷ್ಣ ನನಗೆ ಸೋದರ ಮಾವನ ಮಗ, ಅವನಲ್ಲೇ ಮನಸ್ಸಿತ್ತು ನನಗೆ. ಆಗ ನನ್ನ ತಂದೆ ನನ್ನ ಮನಸ್ಸನ್ನು ತಿಳಿದು ಅವಳಿಗೆ ಮದುವೆ ಮಾಡಿಕೊಟ್ಟ, ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟ. ಏನು ಕರ್ಮಭಿರ್ಭ್ರಾಮ್ಯಮಾಣಾಯ ಏನ ಎಚ್ಚೆಯ ಆತ್ಮನಃ. ಕರ್ಮಕ್ಕನುಸಾರವಾಗಿ ಒಮ್ಮೆ ಈ ಜನ್ಮ ಒಮ್ಮೆ ಆ ಜನ್ಮ ಎಲ್ಲೆಲ್ಲೋ ಓಡಾಡ್ತಿರ್ತೇವೆ. ನನಗೆ ಅವನು ದಾಸ್ಯ ಸಿಗಲಿ ಸಾಕು, ಇನ್ನೇನು ಬೇಡ. ಲಕ್ಷಣ ಅಂತ ಮತ್ತೊಬ್ಬಳು ಹಿಂದೆ ವಿಸ್ತಾರವಾಗಿ ಬಂದಿತ್ತು. ಆವಾಗ ಅದನ್ನು ಹೇಳೋದು ಬೇಡ, ಕಥೆ ಸ್ವಲ್ಪ ವೇಗವಾಗಿ ಮುಂದುವರಿಲಿ, ಸಂಕ್ಷಿಪ್ತವಾಗಿ ಹೇಳೋಣ ಅಂತ ಕಾದಿದ್ದೆ. ಅದನ್ನು ಇಲ್ಲಿ ಹೇಳ್ತಿದ್ದೇನೆ. ನನಗೂ ಕೃಷ್ಣನ ಅವತಾರ, ಅವನ ಕಾರ್ಯಗಳ ಬಗ್ಗೆ ಎಲ್ಲ ನಾರದು ಹೇಳಿ ಹೇಳಿ ಯಾವತ್ತಿಂದು ಕೃಷ್ಣನಲ್ಲೇ ನಾನು ಪ್ರೇಮಿಸ್ಲಿಕ್ಕೆ ತೊಡಗಿದ್ದೆ. ಅವಳು ಆ ಲಕ್ಷ್ಮೀದೇವಿ, ಅವನ ಪತ್ನಿ ಲಕ್ಷ್ಮೀದೇವಿ, ಅವಳ ಸನ್ನಿಧಾನ ನನ್ನಲ್ಲಿತ್ತು. ನಾನು ಕೂಡ ಅವನನ್ನೇ ಅಪೇಕ್ಷೆ ಪಟ್ಟಿದ್ದೆ. ನನ್ನ ತಂದೆ ಬೃಹತ್ಸೇನ ಅದನ್ನು ತಿಳಿದು ಒಂದು ಉಪಾಯ ಮಾಡಿದ್ದ. ಒಂದು ಸ್ವಯಂವರ ಏರ್ಪಡಿಸಿದ್ದ. ಅರ್ಜುನನ ದ್ರೌಪದಿ ಸ್ವಯಂವರ ಎಲ್ಲರಿಗೂ ಪ್ರಖ್ಯಾತ, ಇಲ್ಲೊಂದು ಕೃಷ್ಣನ ಸ್ವಯಂವರ. ಅದೇನೆಂದರೆ ಒಂದು ಮತ್ಸ್ಯಯಂತ್ರ. ಕೃಷ್ಣ ಅಲ್ಲಿ ಬಂದು ಆ ಮತ್ಸ್ಯಯಂತ್ರವನ್ನು ಹಿಡಿದು ನಿಲ್ಲಿಸಿದ. ಅದು ಹೇಗಿತ್ತು ಅಲ್ಲಿಂದ ವರ್ಣನೆ ಮಾಡ್ತಾರೆ ನೋಡಿ. ಕೃಷ್ಣನ ದ್ರೌಪದಿ ಸ್ವಯಂವರಕ್ಕಿಂತಲೂ ಇದು ಕಠಿಣ ಇತ್ತಂತೆ. ನೀರಿನಲ್ಲಿ ಅದರ ಪ್ರತಿಬಿಂಬ ಕಾಣಬೇಕಿತ್ತು. ಅದು ಮೀನಿನ ಪ್ರತಿಬಿಂಬ ಕಾಣ್ತಿರ್ಲಿಲ್ಲ. ಆದರೆ ಮತ್ಸ್ಯಯಂತ್ರಕ್ಕೊಂದು ಕವಚ ಇತ್ತು, ಆ ಕವಚದ ಪ್ರತಿಬಿಂಬ ಮಾತ್ರ ಕಾಣಿಸ್ತಿತ್ತು. ಅದು ಹೇಗಿತ್ತಂದ್ರೆ, ಈ ಅರ್ಜುನನ ಮತ್ಸ್ಯಯಂತ್ರ ಭೇದ ಮಾಡಿದ್ನಲ್ಲ, ಅರ್ಜುನನ ಪರಾಕ್ರಮಕ್ಕಿಂತ ಕೃಷ್ಣನ ಪರಾಕ್ರಮ ಹೆಚ್ಚಿಂದ. ಯಾಕೆ ಅಂದರೆ ಆ ಮೀನು ಮೇಲೆ ತಿರುಗಾಡ್ತಿತ್ತು, ಕಬ್ಬಿಣದ ಮೀನದು. ಅದನ್ನು ನೀರಿನಲ್ಲಿ ನೋಡಿ ಹೊಡಿಬೇಕಿತ್ತು. ಆ ಮೀನಿಗೆ ಕೆಳಗೊಂದೇನೋ ಕವಚ ಏನೂ ಇರಲಿಲ್ಲ. ಇವ್ರದ್ದು ಹೇಗಿತ್ತಂದ್ರೆ ಈ ಸ್ವಯಂವರದಲ್ಲಿ ಆ ಬಾಣ ಹೋಗಿ ನೇರವಾಗಿ ಮೀನಿಗೆ ತಾಕುವಂತಿರ್ಲಿಲ್ಲ, ಯಾಕಂದ್ರೆ ಅದೊಂದು ಕವಚ ಇತ್ತು. ಬಾಣ ಮೇಲೆ ಹೋಗಿ ಕೆಳಮುಖವಾಗಿ ಮತ್ತೆ ಬಂದು ಬೀಳ್ತದಲ್ಲ, ಅದು ಯಾವುದೇ ಆಗಲಿ, ಒಂದು ಚೆಂಡಾಗಲಿ ಮತ್ತೇನೇ ಗುಂಡಾಗಲಿ ಮೇಲೆ ಹೋಗಿ ಮತ್ತೆ ಗುರುತ್ವಾಕರ್ಷಣ ಶಕ್ತಿ ಮುಗಿದ್ಮೇಲೆ ಕೆಳಗೆ ಬರಬೇಕಲ್ಲ. ಆ ಬಾಣ ಮೇಲೆ ಹೋಗಿ ಅಲ್ಲಿಂದ ಕೆಳಗೆ ಬರುವಾಗ ಆ ಡಬ್ಬಿ ಒಳಗೆ ಹೋಗಿ ಬಿದ್ದು, ಕವಚದ ಒಳಗೆ ಹೋಗಿ ಬಿದ್ದು ಅಲ್ಲಿ ಮತ್ಸ್ಯವನ್ನು ಕೊಲ್ಲಬೇಕಿತ್ತು. ಹೀಗೆ ದ್ರೌಪದಿ ಸ್ವಯಂವರಕ್ಕಿಂತ ಭಾರಿ ಕಷ್ಟದ್ದಿದು, ತುಂಬ ವಿಚಿತ್ರವಾದ ಸ್ವಯಂವರ. ಎಲ್ಲರೂ ಪ್ರಯತ್ನ ಪಟ್ಟರು, ಯಾರಿಗೂ ಅದು ಆಗಲೇ ಇಲ್ಲ. ಬಿಲ್ಲಿನ ಹೆದೆಯನ್ನು ಎಳಿ ಪ್ರಯತ್ನ ಪಟ್ಟರು, ಬಿಲ್ಲಿಗೆ ಹಗ್ಗ ಕಟ್ಟುವುದೇ ಆಗಲಿಲ್ಲ ಅನೇಕ ಜನರಿಗೆ. ನರಕಾಸುರ, ಜರಾಸಂಧ ಯಾರಿಗೂ ಆಗಲಿಲ್ಲ. ದುರ್ಯೋಧನ, ಕರ್ಣ, ಎಲ್ಲಿ ಲಕ್ಷ್ಯ ಇದೆ, ಬಾಣ ಎಲ್ಲಿ ಹೊಡಿಬೇಕು ಅಂತ ಗೊತ್ತಾಗಲಿಲ್ಲ ಎಷ್ಟೋ ಜನರಿಗೆ. ಭೀಮಸೇನ ಅದು ನೋಡಲಿಲ್ಲ, ಅಲ್ಲಿ ಬಂದಿದ್ದ, ಸುಮ್ಮನೆ ನೋಡಿ ಹೋದ. ಆದರೆ ಬಿಲ್ಲನ್ನು, ಆ ಲಕ್ಷ್ಯವನ್ನು ಅವನು ಕಣ್ಣೆತ್ತಿ ನೋಡಲಿಕ್ಕೆ ನಿರಾಕರಿಸಿದ. ಭೀಮೋ ದುರ್ಯೋಧನ ಕರ್ಣ ನಾವಿಂದನ್ ತದವಸ್ಥಿತಿಂ, ಅದು ತಾತ್ಪರ್ಯ ನಿರ್ಣಯದಲ್ಲಿ ಬರ್ತದೆ.
ಅದೇನು ಮಾಡಿದಂದರೆ ಸುಮ್ಮನೆ ಅವ್ನು ಸ್ವಯಂವರಕ್ಕೆ ಹೋಗಬೇಕು ಅಂತ ಹೋಗಿದ್ದೆ. ಕೃಷ್ಣನ ಪತ್ನಿಯ ಸ್ವಯಂವರ ಅದು. ಅವಳು ಅವನನ್ನು ಮದುವೆ ಮಾಡ್ಕೊಳ್ಳೋಳು. ನನಗೆ ಸಂಬಂಧವೇ ಪಟ್ಟದ್ದಲ್ಲ ಅಂತ ಭೀಮಾರ್ಜುನರಿಬ್ಬರು, ಭೀಮ ಅಂತೂ ಅಲ್ಲಿ ಹೋಗಲೇ ಇಲ್ಲ. ಮತ್ತು ಅರ್ಜುನ ಸುಮ್ಮನೆ ಅಲಕ್ಷ್ಯದಿಂದ ಕೇವಲ ಸ್ಪರ್ಶಿಸುವಂತೆ ಎಸೆದ. ಅವನಿಗೂ ಗೊತ್ತು ಇದು ನಾನು ಮಾಡ್ಕೊಳ್ಳೋದು ಬೇಡ ಅಂತ. ಹಾಗೆ ದ್ರೌಪದಿ ಸ್ವಯಂವರದಲ್ಲಿಯೂ ಕೂಡ ಯಾದವರು ಪ್ರಯತ್ನ ಪಟ್ಟಿರಲಿಲ್ಲ. ದ್ರೌಪದಿ ಅರ್ಜುನನಿಗೆ ಸಲ್ಲಬೇಕಾದವಳು, ಪಾಂಡವರಿಗೆ ಸಲ್ಲಬೇಕಾದವಳು ಅಂತ ಗೊತ್ತಿತ್ತು. ನಾವೆಲ್ಲ ಅಲ್ಲಿ ಸುಮ್ಮನೆ ಮದುವೆ ನೋಡ್ಲಿಕ್ಕೆ ಹೋಗಿದ್ದೀವಿ, ಗೊತ್ತಿರಲಿ, ನೀವು ಯಾರು ಕೈ ಹಾಕ್ತಕ್ಕದ್ದಲ್ಲ ಅಂತ ಕೃಷ್ಣ ತಾಕೀತು ಮಾಡಿದ್ದ. ಹಾಗೆ ಇಲ್ಲಿಯೂ ಕೂಡ ಲಕ್ಷ್ಯ ಭೇದಕ್ಕೆ ಅವನು ವಿಶೇಷ ಪ್ರಯತ್ನನೇ ಮಾಡಲಿಲ್ಲ. ಆಗ ಕೃಷ್ಣ ಅಲ್ಲಿ ಬಂದು ಅನಾಯಾಸವಾಗಿ ಬಾಣ ಹೂಡಿ ಮತ್ಸ್ಯಯಂತ್ರದ ಪ್ರತಿಬಿಂಬ ನೋಡಿದ ಕೆಳಗೆ ನೀರಿನೊಳಗೆ, ಬಾಣ ಎಸೆದ. ಆ ಮತ್ಸ್ಯಯಂತ್ರದ ಭೇದನ ಆಯಿತು. ನಾನು ಅವನಿಗೆ ಮಾಲೆ ಹಾಕಿದೆ. ರಾಜರೆಲ್ಲ ದಿಗ್ಭ್ರಾಂತಿಯಿಂದ ನೋಡ್ತಾ ಇದ್ರು. ಎಲ್ಲ ವಾದ್ಯಗಳು ಮೊಳಗಿದವು, ನರ್ತಕರೆಲ್ಲ ಪ್ರಶಂಸೆ ಮಾಡಿದರು. ಇದನ್ನೊಂದನ್ನೇ ಸ್ವಲ್ಪ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ರಾಜರಿಗೆ ಸಹಿಸ್ಲಿಕ್ಕಾಗಲಿಲ್ಲ. ಅವರೆಲ್ಲ ಕುದುರೆ ತೊಗೊಂಡು ಯುದ್ಧಕ್ಕೆ ಬಂದರು, ರಥ ತೊಗೊಂಡು. ಕೃಷ್ಣ ಅವನು ಯುದ್ಧಕ್ಕೆ ಬಂದ. ಎಲ್ಲರನ್ನು ಸೋಲಿಸಿ ಆ ಕೃಷ್ಣನ ಸಾರಥಿ ದಾರುಕ ಅಂತ ಏನಿದ್ನಲ್ಲ, ಅವನು ರಥ ಮುಂದೆ ತೊಗೊಂಡು ಹೋದ. ಕೆಲವರು ಕೃಷ್ಣನ ಕೈಯಿಂದ ಸೋತು ಸತ್ತೇ ಹೋದರು, ಕೆಲವರು ಬರೀ ಸೋತು ಹೋದರು. ದ್ವಾರಕಾನಗರಕ್ಕೆ ಹೊರಟೋದ. ನಮ್ಮ ತಂದೆ ಮತ್ತೊಂದು ಬಾರಿ ವೈಭವದಿಂದ ಮದುವೆ ಮಾಡಿಕೊಟ್ಟ. ಆತ್ಮಾರಾಮಸ್ಯ ತಸ್ಯೇಮ ವಯಂ ವೈ ಗೃಹದಾಸಿಕಾ ಸರ್ವಸಂಗ ನಿವೃತ್ಯ ಅದ್ಧ ತಪಸಾಚ ಬಭೂವಿಮ. ಕೃಷ್ಣನನ್ನು ಮದುವೆ ಮಾಡ್ಕೊಳ್ಳೋದು ಸುಲಭದ ಕೆಲಸ ಅಲ್ಲ. ನಮ್ಮ ಪತ್ನಿಯವರು ನಾವೇನು ದೊಡ್ಡ ತಪಸ್ಸು ಮಾಡಿ ನಮ್ಮನ್ನೇನು ಮದುವೆ ಮಾಡ್ಕೊಂಡಿಲ್ಲ. ನಾವು ಏನು ದೊಡ್ಡ ತಪಸ್ಸು ಮಾಡಿ ನಮ್ಮ ಹೆಂಡತಿಯನ್ನು ಮದುವೆ ಮಾಡ್ಕೊಂಡಿಲ್ಲ. ನಮ್ಮ ಯೋಗ್ಯತೆಯೋ ಅಷ್ಟರಲ್ಲೇ ಇದೆ, ಅವ್ರ ಯೋಗ್ಯತೆಯೋ ಅಷ್ಟರಲ್ಲೇ ಇದೆ. ಆದರೆ ಭಾಗವತದ 1ನೇ ಸ್ಕಂದದಲ್ಲಿ ಆ ವಿಷಯ ಬರ್ತದೆ. ಈತಾಃ ಪುರ ಸ್ಥಿತ್ವ ಅವಾಪ್ತಯೇ ಕಿಲ ನಿರಸ್ತ ಶೋಕಂ ಬತ ಸಾಧು ಕುರುವತೆ ಅಂತ. ಇವು 8 ಜನರ ಕಥೆ ಇಷ್ಟ ಆಯ್ತು. ಇನ್ನು 16,100 ಜನ ಇದ್ರಲ್ಲ, ಅವರೆಲ್ಲ ಅಗ್ನಿಯ ಮಕ್ಕಳು. ಅವರು ಗಂಡಾಗಿದ್ದರೆ ಸೇವೆ ಮಾಡಲಿಕ್ಕೆ ಸ್ವಲ್ಪ ಇತಿಮಿತಿ ಇರ್ತದೆ, ತೀರಾ ಹತ್ರ ಹೋಗಿ ಸೇವೆ ಮಾಡ್ಲಿಕ್ಕೆ ಬರೋದಿಲ್ಲ. ಹೆಣ್ಣೆ ಆದರೆ ಗಂಡನ ಸೇವೆಯನ್ನು ಸಂಪೂರ್ಣವಾಗಿ ಮಾಡ್ಬೋದು. ಅದ್ರ ಹಿಂದೆ ಸ್ವಾರಸ್ಯ ಅದು. ಸರ್ವಾಂಗ ಪೂರ್ಣವಾದ ಸೇವಾ ಮಾಡ್ಬೋದು. ಅದಕ್ಕಾಗಿ ಹೆಂಗಸರು, ನಾವೆಲ್ಲ ಹೆಂಗಸರಾಗಬೇಕು, ಹೆಂಗಸರಾಗಿ ಭಗವಂತನ ಸೇವಾ ಮಾಡಬೇಕು ಅಂತ. ಹಾಗೆ ಅಗ್ನಿಯ ಮಕ್ಕಳಾದವರು ಎಲ್ಲರೂ ಇನ್ನೊಂದ್ಸರಿ ದೇವತೆಗಳ ಮಕ್ಕಳು, ಗಂಧರ್ವರ ಮಕ್ಕಳು ಕೆಲವರು, ರಾಜರ ಮಕ್ಕಳು ಕೆಲವರಾಗಿ ಎಲ್ಲೆಲ್ಲೋ ಹುಟ್ಟಿ ಮುಂದೆ ಮದುವೆ ಮಾಡ್ಕೊಂಡಿದ್ದಂತ ಅದು ತಾತ್ಪರ್ಯ ನಿರ್ಣಯದಲ್ಲಿದೆ. ಅದೇ ಹೇಳಿದೆ, ಸರ್ವಸಂಗ ಪರಿತ್ಯಾಗ ಮಾಡಿ ಜಗತ್ತಿನಲ್ಲಿ ಏನೂ ಬೇಡ ನಮ್ಗೆ, ಕೃಷ್ಣನ ಸೇವಾ ಸಾಕು ಅಂತ ಆಲೋಚನೆ ಮಾಡಿ ತಪಸ್ಸು ಮಾಡಿ ಅವನು ಮದುವೆ ಮಾಡ್ಕೊಂಡಿದ್ದೀವಿ. ಗೃಹ ದಾಸಿಕಾಹ, ನಾವೆಲ್ಲ ಅವನ ಮನೆಯ ದಾಸಿಯರು. 16,100 ಮಂದಿದು ಕಥೆ ಕೇಳ್ತಾ ಕೂತ್ರೆ ಅವ್ರೊಬ್ಬೊಬ್ಬರದೇ ಹೇಳ್ತಾ ಹೋದರೆ ಅದು ಮುಗಿಲಿಕ್ಕಿಲ್ಲ, ಭಾಗವತನೇ ಮುಗಿಲಿಕ್ಕಿಲ್ಲ. ಮತ್ತು ಅವರೆಲ್ಲರದು ಒಂದೇ ಕಥೆ, ಪ್ರತ್ಯೇಕ ಕಥೆಗಳೇನೂ ಇಲ್ಲ. ಅವರೆಲ್ಲ ಒಟ್ಟಿಗೆ ಹೇಳ್ಬಿಟ್ರಂತೆ. ಅಥವಾ ಅವ್ರ ಲೀಡರ್ ಯಾರು ಒಬ್ರು ಇದ್ದಿರಬೇಕು. ಕಷೇರು ಅಂತ ಒಬ್ಳು ಇದ್ಲು, ಅವಳ ಹೆಸರನ್ನು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದ್ದನ್ನು ನಿನ್ನೆ ದಿವಸ ಹೇಳಿದ್ದೆ. ಅವಳೊಬ್ಬಳೇನಾದರೂ ಹೇಳಿದ್ದಿರಬೇಕು. ನಾವು ಯಾವತ್ತೂ ಕೂಡ ಕೃಷ್ಣನ ಪಾದಕಮಲವನ್ನೇ ಬಯಸ್ತಾ ಇದ್ದೆವು. ಸಂಸಾರದಿಂದಲೇ ನಮ್ಮನ್ನು ಎಲ್ಲರನ್ನೂ ಬಿಡುಗಡೆ ಮಾಡಬಲ್ಲ ಕೃಷ್ಣ ನರಕನ ಬಂಧದಿಂದ ನಮ್ಮನ್ನು ಬಿಡುಗಡೆ ಮಾಡಿದ, ನಮ್ಮನ್ನು ಮದುವೆ ಮಾಡಿಕೊಂಡ. ನಮಗೆ ಅವ್ರು ದ್ರೌಪದಿಗೆ ಹೇಳಿದ್ರಂತೆ, ನೋಡು ದ್ರೌಪದಿ, ನಮಗೆ ಯಾವುದೇ ದೊಡ್ಡ ಸಾಮ್ರಾಜ್ಯ ಇತ್ಯಾದಿ ಏನೂ ಬೇಕಾಗಿಲ್ಲ. ಕೃಷ್ಣನ ಆ ಪಾದಕಮಲದ ಧೂಳು ಒಂದಿಷ್ಟು ಸಿಕ್ಕರೆ ಸಾಕು, ನಮಗದು ಇನ್ನೇನೂ ಬೇಕಾಗಿಲ್ಲ. ಚತುರ್ಮುಖ ಬ್ರಹ್ಮನ ಪದವಿಯೂ ಬೇಕಾಗಿಲ್ಲ ಅಂತ ಹೀಗಾದ್ರ ಅರ್ಥ. ಕೃಷ್ಣನ ಪಾದದ ಒಂದು ಸೇವೆ ಅನೇಕ ಜನ ಗೋಪಸ್ತ್ರೀಯರಿಗೆ ಸಿಕ್ಕಿತ್ತು. ಎಂತೆಂಥವರು ಅದನ್ನು ಬಯಸಿದ್ರು. ಹುಲ್ಲು ಬಳ್ಳಿಗಳು ಕೂಡ ಬಯಸಿದ್ದವು. ಗಾವಶ್ಚಾರಯತೋ ಗೋಪೈಹಿ ಪಾದಸ್ಪರ್ಶಂ ಮಹಾತ್ಮನಃ ಪುಲಿಂದ್ಯ ಸ್ತೃಣ ವೀರುತಃ. ಕೃಷ್ಣ ಒಂದು ಕಡೆ ಬರಲಿ, ನಮ್ಮ ಮೇಲೆ ಓಡಾಡಲಿ ಅಂತ ಹುಲ್ಲು, ಎಲೆ, ಗರಿಕೆ ಯಾವ್ಯಾವೋ ಬಯಸಿದ್ದು. ನಮಗದು ಸಿಕ್ಕಿದೆ. ಇದೆಲ್ಲ ಕೇಳಿ ಗಾಂಧಾರಿ, ದ್ರೌಪದಿ, ಕುಂತಿಯರಿಗೆಲ್ಲ ಕಥೆ ಕೇಳಿದ್ರು ಅಲ್ಲಿ ತನಕ. ಅಲ್ಲೇ ಕೇಳಿ ಕಣ್ಣಲ್ಲಿ ನೀರೇ ಬಂತಂತು, ಎಂಥ ಅದ್ಭುತ ಇದು ಅಂತ. ಅದನ್ನು 72ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸರ್ವ ವಿಶಿಸ್ಮಿಹು ಅಲಮಶ್ರು ಕುಲಾಕುಲಾಕ್ಷ್ಯ.
ಅದೇ ಸಂದರ್ಭದಲ್ಲಿ ಈ ಹೆಂಗಸರದ ಮೀಟಿಂಗ್ ನಡೆದಿತ್ತಲ್ಲ, ಆಗ ಋಷಿಗಳು ಬಂದ್ರಂತೆ. ಋಷಿಗಳ ಮಹತ್ವವನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಅವರು ಋಷಿಗಳೆಲ್ಲ ಅಲ್ಲಿ ಬಂದು ಕೂತರು. ಯಾರ್ಯಾರು ಇದ್ರಲ್ಲಿ ಅಂತ ಹೇಳ್ತಾರೆ ನೋಡ್ರಿ. ವೇದವ್ಯಾಸ ಇದ್ರು, ನಾರದ ಇದ್ದ, ವಿಶ್ವಾಮಿತ್ರ, ಪರಶುರಾಮ ಇದ್ದ. ಇದೇ ಇನ್ನು 5,000 ವರ್ಷದ ಹಿಂದೆ ಕೃಷ್ಣ, ಪರಶುರಾಮ, ವ್ಯಾಸ 3 ಜನ ಭಗವಂತನ ಅವತಾರಗಳು ಇದ್ದಂತು ಒಂದು ಕಾಲ ಅದು. ಅಗಸ್ತ್ಯ ಎಲ್ಲರೂ ಇದ್ರು. ಎಲ್ಲರೂ ಅಲ್ಲಿ ಕೂತರು. ಬಲರಾಮಕೃಷ್ಣರಿಬ್ಬರು ಮುನಿಗಳನ್ನು ಸ್ವಾಗತ ಮಾಡಿ ಕೂಡಿಸಿದ್ರು. ಬನ್ನಿ ಕೂತ್ಕೊಳ್ಳಿ ಅಂತ ಕೂಡಿಸಿದ್ರು. ಕೃಷ್ಣ ಹೇಳಿದಂತೆ, ಯೋಗೇಶ್ವರರು ನೀವೆಲ್ಲ ಬಂದಿದ್ರೆ ನಮ್ಮ ಜನ್ಮ ಸಫಲ ಆಯಿತು ಅಂತ. ನೋಡಿ, ನ ಹೆಮ್ಮಯಾನಿ ತೀರ್ಥಾನಿ, ಈ ಶ್ಲೋಕ ನಾನು ಮರೆಯೋದಿಲ್ಲ ಯಾವತ್ತು. ನಿತ್ಯ ಒಂದ್ಸರಿ ಯಾವುದೇ ಜ್ಞಾನಿಗಳನ್ನ ಕಂಡಾಗ ಈ ಶ್ಲೋಕ ಹೇಳ್ತಿರ್ತೇನೆ. ಯಾಕೆಂದ್ರೆ ಕೃಷ್ಣ ಈ ಶ್ಲೋಕವನ್ನು ಹಿಂದೊಂದ್ಸರಿ ಅಕ್ರೂರನಿಗೆ ಹೇಳಿದ್ದ. ಇದೇ ಶ್ಲೋಕವನ್ನು ಇವತ್ತು ಜ್ಞಾನಿಗಳಿಗೆ ಹೇಳ್ತಿದ್ದಾನೆ. ಇದು ಈ 10ನೇ ಸ್ಕಂದದ 72ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ ಇದು. ಅಕ್ರೂರನನ್ನು ಇದೇ ಮಾತಿನಿಂದ ಸ್ತುತಿಸಿದ್ದ. ನೀರಿನ ತೀರ್ಥ, ನದಿ ತೀರ್ಥ ತೊಗೊಂಡು ಏನು ಮಾಡಬೇಕು, ಕಲ್ಲಿನ ದೇವ್ರನ್ನ ತೊಗೊಂಡು ಏನು ಮಾಡಬೇಕು, ಅಲ್ಲೆಲ್ಲ ದೀರ್ಘಕಾಲ ಸೇವಾ ಮಾಡಿದರೆ ಏನಾದ್ರು ಫಲ ಸಿಗ್ತದೆ. ಒಳ್ಳೆ ನೋಡಿದರೆ ಗಂಗಾ ನದಿಯನ್ನು ನೋಡ್ತಾ ಕೂತ ಫಲ ಸಿಗ್ತದೆ? ಏನೂ ಸಿಗೋದಿಲ್ಲ. ಆದರೆ ಗುರುಗಳು ಮಾತ್ರ ಒಂದ್ಸರಿ ದರ್ಶನ ಸಿಕ್ಕರೆ ಸಾಕು, ನಮ್ಮನ್ನು ಪವಿತ್ರನಾಗಿ ಮಾಡ್ತಾರೆ. ದರ್ಶನ ಅಂದರೆ ಗುರುಗಳ ಕಣ್ಣಿಗೆ ನಾವು ಬೀಳುವುದು, ನಮ್ಮ ಕಣ್ಣಿಗೆ ಗುರುಗಳು ಬೀಳುವುದು. ಅದಕ್ಕಿಂತ ಹೆಚ್ಚಾಗಿ ದರ್ಶನ ಅಂದರೆ ತಾತ್ವಿಕ ದೃಷ್ಟಿಕೋನ ಅಂತ ಅರ್ಥ ಹೇಳ್ತಾವೆ. ಅದು ಆಗಬೇಕು. ಯಾವ ಅಗ್ನಿ, ಸೂರ್ಯ, ಚಂದ್ರ, ಭೂಮಿ ಏನು ಇವನ್ನೆಲ್ಲ ಉಪಾಸನೆ ಮಾಡಿದರೆ ಅವೆಲ್ಲ ಪಾಪ ಪರಿಹಾರ ಮಾಡೋದಿಲ್ಲ. ಅನ್ಯಥಾ ಜ್ಞಾನಿಗಳಿಗೆ ಅವು ಪಾಪ ಪರಿಹಾರ ಮಾಡೋದಿಲ್ಲ. ಆದರೆ ಜ್ಞಾನಿಗಳಾದ ಗುರುಗಳು ಮಾತ್ರ ಒಂದು ಸ್ವಲ್ಪ ಸೇವಾ ಮಾಡಿದರೂ ಸಾಕು. ವಿಪಶ್ಚಿತೋ ಘ್ನಂತಿ ಮುಹೂರ್ತ ಸೇವೆಯ, ಅಷ್ಟು ಶಕ್ತಿ ಇರ್ತದೆ ಅವರಿಗೆ ಅಂತ ಆ ಜ್ಞಾನಿಗಳು ಸ್ತೋತ್ರ ಮಾಡಿದ. ಅವರಿಗೆಲ್ಲ ದಿಗ್ಭ್ರಾಂತಿ ಆಯಿತು, ಇದೇನು ಕೃಷ್ಣ ನಮ್ಮನ್ನು ಸ್ತೋತ್ರ ಮಾಡ್ತಿದ್ದಾನಲ್ಲ ಅಂತ. ನಿಶಮ್ಯೇತ್ಥಂ ಭಗವತಃ ಕೃಷ್ಣ ಸ್ಯಾಕುಂಠಮೇಧಸಃ ವಚೋ ದುರನ್ವಯಂ, ಈ ಕೃಷ್ಣ ಮಾಡಿದ ಸ್ತೋತ್ರ ನಮಗೆ ಅಪ್ಲೈ ಆದೀತಾ ಇದು ಅಂತ ಅವರಿಗೆ ದಿಗ್ಭ್ರಮೆನೇ ಆಯಿತು. ಕ್ಷಣಕಾಲ ಸುಮ್ಮನೆ ಕೂತ್ಬಿಟ್ರಂತೆ. ಆಮೇಲೆ ಯಾಕೆ ಈಗ ಮಾಡ್ತಾನೆ ಭಗವಂತ? ಆಯಿತು, ಜಗತ್ತಿನೊಳಗೆ ಹುಟ್ಟಿ ಬಂದ ಮೇಲೆ ಈ ಜಗತ್ತಿನ ಜನ ಹೇಗೆ ನಡ್ಕೋತಾರೋ ಹಾಗೆ ನಡ್ಕೋಬೇಕು ಅಂತ ನಿಯಮ ಇದೆ, ನಡ್ಕೊಂಡಿದ್ದಾನಷ್ಟೆ ಅಂದ್ಕೊಂಡ್ರು ಅವರು. ತಾವೇ ಹೇಳಿದರು, ಎನ್ನಾಯ ತತ್ವವಿದುತ್ತಮ ವಯಂ ವಿಮೋಹಿತ ವಿಶ್ವಸಜಾಮಧೀಶ್ವರಂ. ಭಗವಂತ, ನಾವೆಲ್ಲ ತತ್ವಜ್ಞಾನಿಗಳೇ ಹೌದು, ಬೇಕಾಷ್ಟು ಎಲ್ಲ ಪ್ರವಚನ ಮಾಡಿದ್ದೇವೆ, ಬೇಕಾಷ್ಟು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದೇವೆ. ಅಲ್ಲಿಲ್ಲ, ಅದು ಸುಮ್ಮನೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋ ಮಾತು. ಈ ಮಾತುಗಳೆಲ್ಲ ನಮಗೆ ಅಪ್ಲೈ ಆಗಬೇಕು ಅಂತ ನನ್ನ ದೃಷ್ಟಿಕೋನ. ಜ್ಞಾನಿಗಳಾದ ನಾವು ಕೂಡ ನಿನ್ನ ಮಾಯೆಗೆ ಮರುಳಾಗಿಬಿಟ್ವಲ್ಲ. ಯಾಕೆಂದರೆ ನಿನ್ನ ಎಂಥದ್ದು ಅಂದರೆ, ನಿನ್ನ ನಿಜ ಸ್ವರೂಪವನ್ನು ಯಾರಿಗೆ ತೋರಿಸ್ಬೇಕೋ ಅವ್ರಿಗೆ ತೋರಿಸ್ತೆ, ಎಷ್ಟು ತೋರಿಸ್ಬೇಕೋ ಅಷ್ಟೇ ತೋರಿಸ್ತೆ. ಸ್ವಲ್ಪ ಕಾಲ ಹೆಚ್ಚಾಯಿತು ಅಂದರೆ ಸಾಕಿನಂತ ತೊಗೊಂಡ್ಬಿಡ್ತೆ. ನಿನ್ನ ಲೀಲೆ ವಿಚಿತ್ರ. ನೀನೇ ಧರ್ಮವನ್ನು ಉದ್ಧರಿಸ್ತೆ. ನಮಸ್ತಸ್ಮೈ ಭಗವತೆ ಕೃಷ್ಣಾಯ ಆಕುಂಠಮೇಧಸೆ ಸ್ವಯೋಗಮಾಯ ಛನ್ನ ಮಹಿಮ್ನೆ ಪರಮಾತ್ಮನೇ. ತನ್ನ ಮಹಿಮೆಯಿಂದ ತನ್ನ ವೈಯಕ್ತಿಕ ಸ್ವರೂಪವನ್ನು ಅವನು ಮುಚ್ಚಿಟ್ಕೊಂಡು ಬಿಟ್ಟಿದ್ದಾನೆ. ಯಾರು ತೋರಿಸ್ಲಿಕ್ಕೆ ಪೂರ ತೋರಿಸೋದೇ ಇಲ್ಲ, ಅವನಿಗೆ ಜನರಿಗೆ ತೋರಿಸೋದಿಲ್ಲ ಅಂತ ಅವರು ಭಗವಂತನನ್ನೇ ಪ್ರಶಂಸೆ ಮಾಡಿದರು. ಅಲ್ಲಿ ವಸುದೇವ ಆ ಮುನಿಗಳನ್ನೆಲ್ಲ ಕೇಳಿದ, ಒಂದಿಷ್ಟು ತತ್ವೋಪದೇಶ ಮಾಡಿ ನಮಗೆ, ಜ್ಞಾನ, ಕರ್ಮ, ತತ್ವಜ್ಞಾನ, ಸಾಕ್ಷಾತ್ಕಾರ ಇದೆಲ್ಲ ಹೇಗಾಗೋದು, ಸ್ವಲ್ಪ ತತ್ವಜ್ಞಾನ ಮಾಡಿ, ಉಪದೇಶ ಮಾಡಿ. ಅವರೆಲ್ಲ ಅವನಿಗೆ ತತ್ವೋಪದೇಶ ಮಾಡಿದರು. ಕೊನೆಗೆ ಹೇಳಿದ್ರಂತೆ, ವಸುದೇವ, ನಿನ್ನ ಭಾಗ್ಯ ದೊಡ್ಡದು, ನಿನಗೆ ಮಗನಾಗಿ ಭಗವಂತನೇ ಹುಟ್ಟಿದ್ದಾನೆ. ಇಲ್ಲೊಂದು ಶ್ಲೋಕ, 37ನೇ ಶ್ಲೋಕ 72ನೇ ಅಧ್ಯಾಯದಲ್ಲಿ, ಋಣೈಸ್ತ್ರಿಭಿರ್ದ್ವಿಜೋ ಜಾತೋ ದೇವರ್ಷಿ ಪಿತೃಣಾಂ ಪ್ರಭೋ ಯಜ್ಞಾಧ್ಯಯನ ಪುತ್ರೈಸ್ತಾನ್ ಅನಿಸ್ತೀರ್ಯ ತ್ಯಚನ್ ಪತೇತ್. ಹುಟ್ಟುವಾಗಲೇ ಮನುಷ್ಯನಿಗೆ 3 ಋಣ ಇರ್ತಾವಂತ. ಋಣ ಅಂದರೆ ಸಾಲ. ಇದು ಯಾವುದೇ ಬ್ಯಾಂಕಿಗೆ ಹೋಗಿ ಅರ್ಜಿ ಕೊಟ್ಟು ಸಾಲ ತೊಗೊಂಡದ್ದಲ್ಲ ನಾವು. ಯಾವ ಅರ್ಜಿ ಕೊಡದೆ ಹೋದ್ರೂ ಸಾಲ ನಮಗೆ ಕೊಟ್ಟೆ ಕಳಿಸಿರ್ತಾನೆ ದೇವರು. ಏನಂದರೆ ದೇವತೆಗಳ ಸಾಲ, ಋಷಿಗಳ ಸಾಲ, ಪಿತೃಗಳ ಸಾಲ. ಹೇಗೆ ಮಾಡಬೇಕಿದ್ನೆಲ್ಲ? ದೇವತೆಗಳ ಸಾಲವನ್ನು ಹೇಗೆ ತೀರಿಸ್ಬೇಕು ಅಂದರೆ ಯಜ್ಞ ಮಾಡಿ ತೀರಿಸ್ಬೇಕು. ಯಜ್ಞ ಅಂದರೆ ಯಜ್ಞ ಕುಂಡದಲ್ಲಿ ಯಜ್ಞ ಮಾಡುವುದು ಒಂದು ವಿಧಾನ, ಅದಂತೂ ಇದ್ದೇ ಇದೆ. ದೇವತೆಗಳಿಗೆ ಆಹುತಿ ಕೊಡೋದು, ದೇವತೆಗಳ ಸಾಲ ತೀರ್ತದೆ ಅದರಿಂದ. ಅದಲ್ಲದೆ ಇಡೀ ಜೀವನವನ್ನೇ ಯಜ್ಞ ಅಂತ ಭಾವಿಸಬೇಕು ಅಂತ ಮೊನ್ನೆ ದಿವಸ ಹೇಳಿದ್ದೆ.
ಈ ಥರ ಭಾವಿಸಿದರೆ ಆ ದೇವತೆಗಳು ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ಋಣ ಸ್ವಲ್ಪ ಮಟ್ಟಿಗೆ ಋಣ ತೀರಿದೆ ಅಂತಾರೆ ಅವರು. ಮುಂದೆ ಋಷಿಗಳ ಋಣ ಅಂತ ಇರ್ತದೆ. ಋಷಿಗಳ ಋಣ ಹೇಗೆ ತೀರೋದು ಅಂದರೆ, ಇದು ಋಷಿಗಳ ಋಣ ತೀರಬೇಕಾದ್ರೆ ಅಧ್ಯಯನ ಮಾಡಬೇಕು, ನಾವು ಓದಬೇಕು, ಇನ್ನೊಬ್ಬರಿಗೆ ಪಾಠ ಪ್ರವಚನ ಮಾಡಬೇಕು. ಮಾಡಿದರೆ ಋಷಿಗಳ ಋಣ ತೀರ್ತದೆ. ನಾವು ಇದು ಇವತ್ತು ಹುಟ್ಟಿ ಬಂದಿದ್ದೇವಲ್ಲ, ಜೀನ್ಸಿನ ಮೂಲಕನೇ ಇದೆಲ್ಲ ಹುಟ್ಟಿ ಬಂದಿದೆ. ಇದು ಸಾಮಾನ್ಯ ಸಂಗತಿ ಅಲ್ಲ. ತುಂಬ ತನ್ಮಯತೆಯಿಂದ ಬಹಳ ಎಚ್ಚರಿಕೆಯಿಂದ ಕೇಳಬೇಕಾದ ಸಂಗತಿ ಇದು. ಈ ದೇಶ ಅಂದರೆ ಸಾಮಾನ್ಯ ದೇಶ ಅಲ್ಲ. ಇಲ್ಲಿ ಬ್ರಾಹ್ಮಣನಾಗೇ ನೀವಿರಲಿ, ಮತ್ಯಾವುದೇ ಜಾತಿಯಲ್ಲಿ ಇರಲಿ, ನಮ್ಮ ಮೈಯಲ್ಲಿ ಹರಿಯೋ ರಕ್ತ ಇದೆಯಲ್ಲ, ನಮಗೆ ದೇವತೆಗಳು ಋಷಿಗಳು ಮೊದಲಾದವರು ನಮಗೆ ಅನುಗ್ರಹ ಮಾಡಿ ನಮ್ಮನ್ನು ಇಲ್ಲಿ ಕಳಿಸಿದ್ದಾರೆ. ಯಾವುದ್ಯಾವುದೋ ದೇವತೆಗಳು ಋಷಿಗಳು ದೊಡ್ಡವರು ಮೊದಲಾದವರು ಏನೇನೋ ತಪಸ್ ಮಾಡಿ ಈ ಭಾರತ ದೇಶಕ್ಕೊಂದು ಮಹತ್ವ ತಂದು ಕೊಟ್ಟು ಹೋದರು. ಅವ್ರು ಮಾಡಿದ ಗ್ರಂಥಗಳನ್ನು ಓದಿಕೊಂಡು ನಾವೆಲ್ಲ ಒಂದು 4 ಅಕ್ಷರ ಓದಿ ಪ್ರವಚನ ಮಾಡ್ತಿದ್ದೇವೆ. ಆದ್ದರಿಂದ ಇದರ ಒಂದು ಜ್ಞಾನದ ಲಾಭ ಇಡೀ ಸಮಾಜಕ್ಕೆ ಆಗ್ತಿದೆಯಲ್ಲ. ಮತ್ತು ಇದು ಯಾರ್ದು ಉಪಕಾರ, ಯಾರ್ದು? ಇದು ಇಲ್ಲದೆ ಹೋದ್ರೆ ನಾವೇನು ಮಾಡ್ತಿದ್ದೆವು? ಅದಕ್ಕಾಗಿ ನಾನು ಹೇಳಿದೆ, ಇಲ್ಲೆಲ್ಲ ಕಥೆಗಳು ಕೇಳಿದ್ವಲ್ಲ ಅನೇಕ ಜನ ಋಷಿಗಳು ಅಂತ. ಅದು ಮಾತ್ರ ಅಲ್ಲ, ನಮಗೆ ಯಾರ್ಯಾರ್ದು ಋಣ ಇದೆ ಅಂದರೆ, ನಮ್ಮ ಪಾಠ ಹೇಳಿದ ಗುರುಗಳು ಋಣ ಇರ್ತದೆ. ಇಂಥವರೆಲ್ಲ ಪುಸ್ತಕ ಬರೆದಿಟ್ಟು ಹೋಗಿರ್ತಾರೆ. ನಾನು ಅನೇಕ ಸರಿ ಹೇಳ್ಕೊಂಡಿದ್ದೆ, ನಮ್ಮ ಜೀವಮಾನದಲ್ಲಿ ನಾವು ಒಂದು ಗುರುಕುಲಕ್ಕೆ ಸೇರಿ ವಿದ್ಯಾಭ್ಯಾಸ ಮುಗಿಸಿ ಪಾಠ ಪ್ರವಚನ ಮಾಡ್ತೀವಿ ಅಂತ ಸಮಾಜದ ಮುಂದೆ ಬರುವ ಹೊತ್ತಿಗೆ ಇಂಥ ಅನೇಕ ಜನ ಜ್ಞಾನಿಗಳು ಪುಸ್ತಕ ಬರೆದಿಟ್ರು. ತಮ್ಮ ಇಡೀ ಜೀವಮಾನದಲ್ಲಿ ಅವ್ರು ಕಂಡುಕೊಂಡದನ್ನೆಲ್ಲ. ಅವರಲ್ಲಿ ಅನೇಕ ಜನ ಇವತ್ತು ತೀರ್ಕೊಂಡಿದ್ದಾರೆ. ಅವರು ಅನೇಕ ಜನರದ ಹೆಸರನ್ನು ಹೇಳ್ತಾ ಇವತ್ತು ನಾವು ಪ್ರವಚನ ಮಾಡ್ತಾ ಇರ್ತೇವೆ. ಎಲ್ಲರದ್ದು ಋಣ ಇರ್ತದೆ. ಹೇಗೆ ಋಣ ತೀರಬೇಕು ಅಂದರೆ, ಋಣ ತೀರ್ಲಿಕ್ಕೆ ಮಾಡ್ಬೇಕಾದ್ರೆ ಇದೇ ಪಾಠ ಪ್ರವಚನವೇ, ಬೇರೆ ಏನಲ್ಲ. ಯಾರು ಕೇಳಲಿಕ್ಕಿದ್ದಾಗ ಅವರಿಗೆ ಉಪದೇಶ ಮಾಡಬೇಕು, ಹೇಳಬೇಕು. ಇದೇ ಕರ್ತವ್ಯ. ಇದಕ್ಕಾಗಿ ಇದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ, ಬ್ರಾಹ್ಮಣೇನ ನಿಷ್ಕಾರಣಂ ಷಡಂಗ ವೇದ ಅಧ್ಯೇತವ್ಯ ಅಧ್ಯಾಪನೀಯಶ್ಚ. ಒಂದು ಪೈಸಾನೂ ಸಂಭಾವನೆ ತಗೊಳ್ಳದೆ, ಯಾರೂ ಕೊಡದೆ ಹೋದ್ರೂ, ಶಾಲು ಸಂಭಾವನೆ ಕೊಡದೆ ಹೋದ್ರೂ ಇದನ್ನು ಮಾಡಬೇಕು. ಯಾಕೆಂದರೆ ಸಾಲ ತೀರಿಸಲಿಕ್ಕಾಗಿ ಮಾಡ್ತಿರೋದು. ಇದನ್ನು ನಿಮಗೆ ಯಾರಿಗೂ ಉಪಕಾರ ಆಗಲಿ ನಾವು ಮಾಡ್ತಿರೋದಲ್ಲ. ನಿಮಗೇನಾದ್ರು ಅನುಗ್ರಹ ಆಗೋದಿದ್ರೆ, ನಿಮಗೆ ಉಪಕಾರ ಆಗೋದಿದ್ರೆ ದೇವರಿಂದ ಆಗಬೇಕು. ನಾವೆಲ್ಲ ನಿಮಿತ್ತರಷ್ಟೇ. ನಾವಿದನ್ನು ಮಾಡ್ತಿರೋದು ನಮ್ಮ ಸಾಲ ತೀರಿಸೋ ಕೆಲಸ. ಇದನ್ನು ಸಾಲ ತೀರಿಸಿದ್ರೆ ನಮ್ಗೆ ಯಾರು ಸಂಭಾವನೆ ಕೊಡ್ತಾರೆ? ನೀವು ಗಮನಿಸಿ ನೋಡಿ. ಸಾಲ ಮಾಡಿದ್ರಿ ಬ್ಯಾಂಕಿನಲ್ಲಿ, ಬ್ಯಾಂಕಿಗೆ ಹೋಗಿ ಸಾಲ ತೀರಿಸಿದ್ರಿ. ಸಾಲ ಮಾಡಿ ತೀರಿಸಿದ್ರೆ ಒಳ್ಳೆ ಕೆಲಸ ಆಯ್ತು, ನೀವು ಸನ್ಮಾನ ಮಾಡ್ತೀವಿ ಅಂತ ಬ್ಯಾಂಕಿನವ್ರು ನಿಮ್ಗೆ ಸನ್ಮಾನ ಮಾಡ್ತಾರೇನು? ಸಾಲ ತೊಗೊಂಡಿದ್ರಿ, ತೀರಿಸಿದ್ರಿ, ನಿಮ್ಮ ಕರ್ತವ್ಯ. ತೀರಿಸದೆ ಹೋದ್ರೆ ನಿಮ್ಮನ್ನು ಕೋರ್ಟಿಗೆ ಎಳಿತೀವಿ ಅಷ್ಟೇ ಅಂತಾರೆ ಅವರು. ಹಾಗಾಗಿ ಸಾಲ ತೀರಿಸುವಾಗ ನಾವು ಸಾಲ ತೀರಿಸ್ತಿದ್ದೀವಿ ಅಂತ ಎಚ್ಚರ ಇರಬೇಕೇ ಹೊರತು ನಾವ್ಯಾರಿಗೂ ಏನು ಉಪಕಾರ ಮಾಡ್ತಿದ್ದೀವಿ ಅಂತ ಭ್ರಮೆ ಇರಬಾರ್ದು. ಇಂಥ ಎಷ್ಟೆಷ್ಟೋ ಜನ ಮಹನೀಯರಾಗಿ ಹೋಗಿದ್ದಾರೆ. ಇನ್ನು ಕೇಳಿದ್ದೀನಿ ನಾನು. ಒಬ್ರು ಯಾರೋ ಭಾಗವತ ಪ್ರವಚನ ಮಾಡ್ತಿದ್ರಂತ. ಒಂದು ವಾರ ಭಾಗವತ ಪ್ರವಚನ ಮಾಡೋದು ಒಂದು ಊರಿನಲ್ಲಿ. ಮಾರನೇ ದಿವಸ ಮಂಗಳ ಇಟ್ಕೊಳ್ರಿ ಅಂತ ಹೇಳೋದು ಅವರಿಗೆ. ಅವರೆಲ್ಲ ಉತ್ಸಾಹದಿಂದ ಮಂಗಳ ಇಟ್ಕೊಂಡ್ರೆ, ಇವ್ರು ಮಾರನೇ ದಿವಸ ಈ ಆಚಾರ ಇಲ್ಲ, ಎಲ್ಲೋ ಹೋಗಿಬಿಟ್ಟಿದ್ದಾರೆ. ಎಲ್ಲಿ ಹೋಗ್ತಿದ್ರಂತೆ ಗೊತ್ತಿಲ್ಲ. ಮುಂದಿನ ಊರಿಗೆ ಅಲ್ಲಿ ಮತ್ತೆ ಪ್ರವಚನ, ಅಲ್ಲಿ ಮಂಗಳ ಆಗೋತಿ ಮತ್ತೆ ಮುಂದಿನ ಊರು. ಯಾವ ಮಂಗಳು? ಎಲ್ಲ ಕಡೆಯೂ ಮಂಗಳ ಆದ ದಕ್ಷಿಣ ಈಗೇನು ಕೊಡಬೇಡ್ರಿ, ಕೊನೆ ದಿವಸ ಕೊಡ್ರಿ ಅಂತ ಹೇಳೋದು. ಕೊನೆಗೆ ಆಚಾರ ಇಲ್ಲ. ಇಷ್ಟು ನಿಸ್ಪೃಹರಾಗಿ ಪಾಠ ಪ್ರವಚನ ಮಾಡಿದ್ರೂ ನಮ್ಮ ಋಣ ತೀರೋದಿಲ್ಲ, ನಾವು ಮಾಡಿದ ಸಾಲ ತೀರೋದಿಲ್ಲ. ಆದ್ದರಿಂದ ಏನು ಸಿಗಲಿ ಬಿಡಲಿ, ಇದನ್ನು ಮಾಡ್ತಾ ಇರೋದೇ, ಇದೊಂದು ಕರ್ತವ್ಯ ಅಂತಲೇ ಮಾಡ್ತಿರೋದು. ಇದನ್ನು ತುಂಬ ಅದ್ಭುತವಾದ ಮಾತು. ದೇವತೆಗಳ ಸಾಲವನ್ನು ಯಜ್ಞ ಮಾಡಿ, ಋಷಿಗಳ ಸಾಲವನ್ನು ಅಧ್ಯಯನ ಮಾಡಿ ತೀರಿಸಬೇಕು. ಪಿತೃಗಳ ಸಾಲ ಇದೆ, ಹೇಗೆ ತೀರಿಸ್ಬೇಕು ಅಂದರೆ ಮಕ್ಕಳನ್ನು ಮಾಡಿ, ನಾವು ಮಕ್ಕಳನ್ನು ಮದುವೆ ಮಾಡಿಕೊಂಡು ಮಕ್ಕಳನ್ನು ಹಡಿದು ಸಾಲ ತೀರಿಸ್ಬೇಕು. ಜರತ್ಕಾರ ಅಂತ ಒಬ್ಬನ ಕಥೆ ಹೇಳಿದ್ದೆ. ಆಸ್ತಿಕ ಅಂತ ಯಾವನ ಕಥೆ ನಾವು ಹೇಳ್ತೀವಲ್ಲ, ಸರ್ಪದ ಭಯ ಪರಿಹಾರ ಆಗಲಿ ಅಂತ. ಅವರ ಅಪ್ಪ ಜರತ್ಕಾರು ಅಂತ, ಅವಳ ಅಮ್ಮನೂ ಜರತ್ಕಾರುನೇ, ತಾಯಿ ತಂದೆ ಇಬ್ಬರೂ ಜರತ್ಕಾರು ಅಂತ ಒಂದೇ ಹೆಸರಿನವರು. ಆ ಜರತ್ಕಾರವನ್ನು ಅವನು ಮದುವೆನೇ ಮಾಡ್ಕೊಂಡಿರಲಿಲ್ಲ. ಒಂದ್ಸರಿ ಎಲ್ಲೋ ಓಡಾಡ್ತಿದ್ದ ಕಾಡಿನಲ್ಲಿ, ಯಾವುದೋ ಹಾಳು ಬಾವಿ, ಕಥೆ ಹೇಳಿದ್ದೆ ಅವಾಗ, ಮತ್ತೆ ಸುಮ್ಮನೆ ಇನ್ನೊಂದ್ಸರಿ ಹೇಳ್ತಿದ್ದೇನೆ. ಹಾಳು ಬಾವಿಯಲ್ಲಿ ಒಂದಿಷ್ಟು ಜನ ಜೋತಾಡ್ತಾ ಬಿದ್ದಿದ್ರು, ಕೆಳಮುಖರಾಗಿ ಜೋತಾಡ್ತಿದ್ದಾರೆ, ಒದ್ದಾಡ್ತಿದ್ದಾರೆ ಪಾಪ. ಎಲ್ಲೋ ಮೇಲಿಂದ ನೀರು ತೊಟ್ಟಿಕ್ತಿತ್ತು, ಅದನ್ನೇ ಕುಡಿತಿದ್ದಾರೆ. ಯಾಕ್ರಿ ಇಷ್ಟ ಕಷ್ಟಪಡ್ತಿದ್ದೀರಿ ಅಂತ ಇವನು ಹೋಗಿ ಕೇಳಿದೆ. ನಿಮ್ಮ ಕಷ್ಟ ಪರಿಹಾರಕ್ಕಾಗಿ ನಾನೇನಾದ್ರು ಸಹಾಯ ಮಾಡಲಿ ಅಂತ. ಅವರು ಬೈಲಿಕ್ಕೆ ಶುರು ಮಾಡಿದರು. ಯಾರನ್ನಂದರೆ, ನಮ್ಮ ವಂಶದಲ್ಲಿ ಜರತ್ಕಾರ ಅಂತ ಅಯೋಗ್ಯ ಹುಟ್ಟಿದ್ದಾನೆ, ಮದುವೆ ಮಾಡ್ಕೊಂಡ್ರೆ ಮದುವೆ ಮಾಡ್ಕೋತಿಲ್ಲ, ಅವ್ನಿಗೊಂದು ಸ್ವಲ್ಪ ಎಲ್ಲರೂ ಸಿಕ್ಕರೆ ಬುದ್ಧಿ ಹೇಳ್ರಿ, ನೀವು ಹೋಗಿ, ನೀವು ದೊಡ್ಡ ಋಷಿಗಳಂತೆ ಕಾಣಿಸ್ತೀರಿ, ಅವ್ನಿಗೆ ಹೋಗಿ ಬುದ್ಧಿ ಹೇಳ್ರಿ. ಏನಂದರೆ ಮದುವೆ ಮಾಡ್ಕೊಳ್ಳಿ, ಮದುವೆ ಮಾಡ್ಕೊಂಡು ನಮ್ಮ ವಂಶನ ಒಂದು ಸ್ವಲ್ಪ ಉದ್ಧರಿಸಲಿ ಅಂತ.
ಅಯ್ಯೋ ನನ್ನ ತಪ್ಪಾಯಿತು, ನಾನೇ ಆ ಜರತ್ಕಾರು ಅಂತ ಇವನು ಬೇಡ್ಕೊಂಡೆ, ಮದುವೆ ಮಾಡ್ಕೋ ಅಂತ ಹೇಳಿದ್ರು. ಅದಕ್ಕೆಲ್ಲ ಅರ್ಥ ಇದೆ. ಮದುವೆ ಮಾಡ್ಕೊಳ್ಳೋದೇ ಇದ್ರೆ ಸದ್ಗತಿ ಇಲ್ಲ ಅಂತ ಅರ್ಥ ಅಲ್ಲ. ಅದರ ಆ ರಹಸ್ಯಗಳನ್ನು ಆಚಾರ್ಯ ತಾತ್ಪರ್ಯದಿಂದ ಇದನ್ನು ಹೇಳಿದ್ದಾರೆ. ಕೆಲವರಿಗೆ ಮದುವೆ ಮಾಡ್ಕೊಂಡೇ ಸದ್ಗತಿ ಅಂತಿರ್ತದೆ, ಕೆಲವರಿಗೆ ಮದುವೆ ಮಾಡ್ಕೊಳ್ಳದೆ ಹೋದ್ರೂ ಬ್ರಹ್ಮಚಾರಿಗಳಾಗಿದ್ರೂ ಸದ್ಗತಿ ಆಗೋದಿದೆ. ಮಕ್ಕಳಿಲ್ಲ ಅನ್ನೋ ಕಾರಣದಿಂದ ಯಾರಿಗೂ ಸದ್ಗತಿ ಆಗೋದಿಲ್ಲ ಅಂತಿಲ್ಲ, ಹಾಗೆ ಭ್ರಮೆ ಇಟ್ಕೋಬಾರದು. ಗಂಡು ಮಕ್ಕಳೇ ಆಗ್ಬೇಕಂತ ಅನ್ನೋದಂತೂ ಇನ್ನೂ ಭ್ರಮೆ. ಮಕ್ಕಳೇ ಆಗ್ಬೇಕು ಅಂತಿಲ್ಲ. ಸದ್ಗತಿ ಸಿಗೋದು ಯಾರಿಂದ, ಯಾವುದರಿಂದ? ನಾವು ಮಾಡುವ ಸತ್ಕರ್ಮಗಳಿಂದ, ಜ್ಞಾನದಿಂದ. ಮಕ್ಕಳನ್ನು 10 ಮಕ್ಕಳನ್ನ ಹುಡುದ್ರೆ ಸದ್ಗತಿ ಆಗ್ತದೆ? ಮೂರ್ಖರಾಗಿ ಮಕ್ಕಳು ಹುಟ್ಟಿದ್ರೆ ಅಂಥವ್ರು ಸದ್ಗತಿ ಆಗೋದಿಲ್ಲ, ದುರ್ಗತಿನೇ ಆದಿತ್ತು ಅಷ್ಟೇ. ಆದ್ದರಿಂದ ಮಕ್ಕಳಾಗದೆ ಹೋದರೆ ಸದ್ಗತಿ ಆಗೋದಿಲ್ಲ, ಪಿತೃಗಳು ನರಕದಲ್ಲಿ ಬೀಳ್ತಾರೆ ಅನ್ನೋ ಮಾತಿಗೆ ಒಂದು ಸೀಮಿತವಾದ ಅರ್ಥ ಇದೆ. ಆದರೆ ಅರ್ಥವೇ ಮಹತ್ವದ್ದಿದೆ. ನಮ್ಮಂಥವರೆಲ್ಲ ನಾವು ಮಕ್ಕಳನ್ನು ಪಡೆದೇ ಹೋದ್ರೂ ಹಾಗೆ ಕರ್ಮದಿಂದಲೇ ಜ್ಞಾನದಿಂದಲೇ ಸದ್ಗತಿಯನ್ನು ಪಡ್ಕೊಂಡ್ಬಿಡ್ತೀವಿ, ನಮ್ಮ ಹಿಂದಿನವ್ರಿಗೂ ಸದ್ಗತಿ ಕೊಡ್ತೀವಿ ಅಂತ ಅನ್ನುವಂತಿಲ್ಲ. ಯಾಕೆಂದರೆ ಕಲಿಕಾಲ ಸರಿ ಇಲ್ಲ. ಇದು ಯಾವ ಜಾತಿಯೇ ಆಗಲಿ, ಯಾವ ವರ್ಗವೇ ಆಗಲಿ, ಗಂಡಾಗಲಿ ಹೆಣ್ಣಾಗಲಿ ಮದುವೆ ಮಾಡ್ಕೋಬೇಕು. ಕಾಲ ಸರಿ ಇಲ್ಲ. ಇಲ್ಲಿ ಹಿಂದಿನ ಜನ್ಮದಲ್ಲಿ ಬ್ರಹ್ಮಚಾರಿಯಾಗಿದ್ದಕ್ಕೆ ಅವಕಾಶ ಇತ್ತು, ಯಾಕಂದರೆ ಜನನೂ ಸರಿ ಇದ್ದರು, ಗಂಡು ಹೆಣ್ಣು ಎಲ್ಲರೂ ಸರಿ ಇದ್ದರು. ಇವ್ರು ಯಾರೂ ಸರಿ ಇಲ್ಲ, ನಾವು ಸರಿ ಇಲ್ಲ, ಇನ್ನು ಸಮಾಜವೂ ಸರಿ ಇಲ್ಲ. ಅದು ನಮ್ಮನ್ನು ಯಾವಾಗ ಹಾಳು ಮಾಡಲಿ ಅಂತ ಕಾದಿರ್ತದೆ. ಅದಕ್ಕೆ ಬೇಕಾದಷ್ಟೇ ಎಲ್ಲ ಈ ಥರದ ವರ್ಣರಂಜಿತ ವಾತಾವರಣ ಬೇರೆ. ಒಂದು ನಾವೇನಾರು ಭಾರಿ ಸುಭಗರಿದ್ದೇವೆ, ನಾವು ಯಾವಾಗ ಕಾಲು ಜಾರಿ ಬೀಳಲಿ ಅಂತ ಕಾಯ್ತಾ ಕೂತಿದ್ದೇವೆ. ಸಂಧ್ಯಾ ವಂದನೆ ಮಾಡೋದಕ್ಕಿಂತ, ದೇವ್ರ ಪೂಜೆ ಮಾಡೋದಕ್ಕಿಂತ ವ್ಯಭಿಚಾರ ಮಾಡಲಿಕ್ಕೆ ಅವಕಾಶವನ್ನು ಹುಡುಕ್ತಾ ಇರ್ತೀವಿ ನಾವೆಲ್ಲ. ಆದ್ದರಿಂದ ಮದುವೆ ಮಾಡಿಕೊಂಡು ತೆಪ್ಪಗೆ ನಿಮ್ಮ ಆಶ್ರಮದಲ್ಲಿ ಇರ್ರಿ ಅಂತ ಶಾಸ್ತ್ರ ಹೇಳಿದೆ. ಹಾಗೊಂದು ಮಾಡ್ಕೊಳ್ಳೋದೇ ಹೋದರೆ ದುರ್ಗತಿ ಆಗ್ತದೆ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಪುತ್ರ ಸಂಪಾದನೆ ಆದರೆ ಆ ಪಿತೃಗಳ ಋಣ ತೀರ್ತದಂತ. ಹೀಗೆ ಪಿತೃ ಋಣ ತೀರಿಸಬೇಕು ಅಂತ ಅವ್ರು ಹೇಳಿದರು. ನೋಡು, ಇಷ್ಟೆಲ್ಲ ತೀರಿಸಿ ಮುಂದೆ ಸನ್ಯಾಸಿ ಆಗಬೇಕು. ನಿಂದೇನಪ್ಪ, ನಿನಗೆ ಸ್ವಯಂ ಕೃಷ್ಣನೇ ಮಗನಾಗಿ ಹುಟ್ಟಿದೆ, ಪಿತೃ ಋಣವೂ ತೀರಿತು, ಬೇಕಾಷ್ಟು ಅಧ್ಯಯನ ನೀನು ಮಾಡಿದ್ದಿ, ಯಜ್ಞನೂ ಮಾಡಿದ್ದಿ. ಇಲ್ಲೇ ಯಜ್ಞ ಮಾಡಿದ್ದ ಇದೇ ವಸುದೇವ. ತುಂಬ ಸುಂದರವಾದ ಮಾತದು. ಅದಕ್ಕಾಗಿ ಭಾಗವತ ವಿವರವಾಗಿ ಕೇಳಲಿಕ್ಕೆ ಕೂತಾಗ ಮಾತ್ರ ಇವೆಲ್ಲ ಶ್ಲೋಕ ಹೊರಗೆ ಬರ್ತವೆ. ಅವಸರದಿಂದ ಕೇಳಲಿಕ್ಕೆ ಕೂತ್ರೆ ಈ ಮಾತುಗಳು ಹೊರಗೆ ಬರೋದೇ ಇಲ್ಲ. ಇಷ್ಟು ವಿವರವಾಗಿ ಕೇಳಲಿಕ್ಕೆ ಕೂತ್ರೂ ಎಲ್ಲವನ್ನೂ ಇಲ್ಲಿ ಹೇಳಿಲ್ಲ, ನಾವು ಕೇಳಿಲ್ಲ ಅನ್ನೋದು ಗಮನದಲ್ಲಿರಬೇಕು. ಎಲ್ಲವನ್ನೂ ನಾವಾಗಿಯೇ ಓದುವ, ಅದನ್ನು ಗಮನಕ್ಕೆ ತಂದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. 48 ದಿವಸದಲ್ಲಿ ಎಲ್ಲ ನಾವು ಹೇಳಲೂ ಇಲ್ಲ, ನೀವೆಲ್ಲ ಕೇಳಲೂ ಇಲ್ಲ. ಇನ್ನೂ ಹೇಳಬೇಕಾದ ಭಾಳ ಇದೆ, ಕೇಳಬೇಕಾದ ಭಾಳ ಇದೆ. ಭಾಗವತವನ್ನೇನಾದರೂ ಒಂದೊಂದು ಶ್ಲೋಕ ಕೇಳಬೇಕು ಅಂತ ಕೂತ್ರೆ ಇದು ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಅಂತ ಹೇಳಿದರೆ ಒಂದು 4-5 ಸಾವಿರ ದಿವಸ ಬೇಕು. 4-5 ಸಾವಿರ ದಿವಸ ಅಂದರೆ ಒಂದು ವರ್ಷಕ್ಕೊಂದು 300 ದಿವಸ ಅಂತ, 365 ದಿವಸ ಆದರೆ 10-20 ವರ್ಷ ಕೇಳಿದರೆ ಎಲ್ಲ ಶ್ಲೋಕವನ್ನು ಕೇಳಿದಂತ ಆಗ್ತದೆ. ಹೀಗೆ ಅದಿರಲಿ, 10-20 ವರ್ಷ ಆ ಕಡೆ ಇರಲಿ, ಅಲ್ಲಿರುವ ಆಳ ಅಗಲಗಳನ್ನು ಕೇಳದೆ ಹೋದರೂ ಪ್ರತಿ ಶ್ಲೋಕವನ್ನು ಓದಿ ಅರ್ಥ ಹೇಳಬೇಕಂದ್ರೂ 1 ವರ್ಷ ಆದರೂ ಬೇಕು. ಪ್ರತಿನಿತ್ಯ 1 ಗಂಟೆ ಅಂತ ಮಾಡಿದರೆ 48 ಗಂಟೆ ಅನ್ನೋದು ಸುಮ್ಮನೆ ನಿತ್ಯ ಭಾಳ ಮಂಡಲ ಸೇವೆ ಮಾಡ್ತಿದ್ದೀವಿ ಅಂತ ನಾವು ಹೇಳಿದ್ದೇ ಬಂತು, ನೀವು ಕೇಳಿದ್ದೇ ಬಂತು ಅಷ್ಟೆ. ಹಾಗಂತ ಹೇಳಿ 1 ವಾರ ಮಾಡುವ ಭಾಗವತ ಸೇವಾಕ್ಕಿಂತ 15 ದಿವಸ ಮಾಡುವ ಭಾಗವತ ಸೇವಾಕ್ಕಿಂತ ಇದು ಒಳ್ಳೆಯದೇ. ವಿವರವಾಗಿ ಕೇಳಿದ್ದೀವಿ, ಪ್ರಯತ್ನ ಮಾಡಿದ್ದೀವಿ, ಭಾರಿ ಸಂತೋಷ ಆಗಿಬಿಡ್ತು. ಹಂಗಾರೆ ಯಜ್ಞ ಮಾಡಿಸ್ರಿ ಅಂತ ವಸುದೇವ. ಯಜ್ಞ ಮಾಡಬೇಕು ಅಂದಿಲ್ಲ, ಬರೀ ನೀವೇ ಪುರೋಹಿತರು ಬಂದಿದ್ದೀರಿ, ಮತ್ತು ಇದಕ್ಕಿಂತ ಏನು ಒಳ್ಳೆ ಕೆಲಸ ಏನಿದೆ, ಯಜ್ಞ ಮಾಡೇ ಬಿಡೋಣ ಅಂತ ಯಜ್ಞ ಮಾಡಿಸೇ ಬಿಟ್ಟ ಅಂತ ಅಲ್ಲೇ ವರ್ಣನೆ ಮಾಡ್ತಾರೆ. ಆ ವಸುದೇವರ ಋತ್ವಿಕಗಳೆಲ್ಲ ಅವರೆಲ್ಲ ಬೇಕಾಷ್ಟು ಯಜ್ಞಗಳೆಲ್ಲ ಮಾಡಿಸಿದರು. ಪರಶುರಾಮ ತಯಾರು ಮಾಡಿದ ಯಜ್ಞ ಕುಂಡಗಳಲ್ಲಿ ಅವರಿಗೆ ಸ್ನಾನ ಮಾಡಿಸಿದರು, ವಸುದೇವನ ಪತ್ನಿಯರಿಗೆ. ಅವನು ಕೊನೆಗೆ ಹೇಳಿದ್ನಂತೆ, ಎಲ್ಲ ಬಂಧುಗಳೆಲ್ಲ ಪರಸ್ಪರ ಇಷ್ಟು ದಿವಸ ಇದ್ದರು, ಊಟವೂ ಆಯಿತು, ಯಜ್ಞವೂ ಆಯಿತು, ಪ್ರವಚನವೂ ಆಯಿತು. ನೋಡು, ದೇವರು ಹಾಕಿರೋ ಬಂಧನ ಇದು. 73ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕ ವಸುದೇವ ಹೇಳೋ ಮಾತು. 73ನೇ ಅಧ್ಯಾಯದ 20ನೇ ಶ್ಲೋಕ. ಜೀವರಿಗೆ ಭಗವಂತನೇ ಹಾಕಿಬಿಟ್ಟಿದ್ದಾನೆ ಈ ಸ್ನೇಹ ಪಾಶ. ದೇವತೆಗಳಿಗೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರಿಗೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋದಿದೆ? ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದೀರಿ ನೀವೆಲ್ಲ, ಬಂಧುಗಳು, ಬೀಗರು, ಹೆಣ್ಣಿನ ಸಂಬಂಧದ ಬೀಗರಾದವರು ಕೆಲವರು, ಏನಾರ ಆ ಥರದ್ದೆಲ್ಲ ನಡೆದಿದೆ. ನಂದಗೋಪನಿಗೆ ಮಾತು ಹೇಳಿದೆ, ನನ್ನ ಮಕ್ಕಳನ್ನು ನೀನು ಚಿಕ್ಕವರಿದ್ದಾಗ ನೋಡ್ಕೊಂಡಿದ್ದಿ, ಇವತ್ತು ನಂದಗೋಪನು ಬಂದಿದ್ದ, ಅಲ್ಲಿ ಗೋಪಸ್ತ್ರೀಯರೆಲ್ಲ ಬಂದಿದ್ರು ಅಂತಿದೆ. ಈ ಪ್ರೀತಿಯಿಂದ ಮಾತನಾಡುವಾಗ ಆ ವಸುದೇವರಿಗೆ ಹೃದಯವೇ ಕಿತ್ತು ಬಂದಂತಾಗಿತ್ತು. ಜೋರಾಗಿ ಒಂದ್ಸರಿ ಅತ್ತೇ ಬಿಟ್ಟನಂತೆ. ರುರೋಧ ತತ್ಕೃತ ಮೈತ್ರಿ
10-11 ವರ್ಷ ಮಕ್ಕಳನ್ನ ಕಾಪಾಡಿದ್ದಾನೆ ಸುಮ್ಮನೆ. ಅದಾದ್ಮೇಲೆ ಮತ್ತೆ ಕಳಿಸಿಕೊಟ್ನಲ್ಲ, ನಮ್ಮ ಮಕ್ಕಳು ನಮ್ಮ ಹತ್ರನೇ ಇರಲಿ ಅಂತಿದ್ದಿದ್ರೆ 11 ವರ್ಷ ನೋಡ್ಲಿಕ್ಕೆ ಮಾತ್ರ ನಾವು ಬೇಕಾ? ಮುಂದೆ ದೊಡ್ಡವರಾದ್ಮೇಲೆ ಅವ್ರ ಮದುವೆ ಮಾಡ್ಲಿಕ್ಕೆ ನೀವ ಅಂತ ಕಳಿಸ್ಕೊಡದೆ ಹೋಗಿದ್ರೆ? ಕಳಿಸಿ ಕೊಟ್ನಲ್ಲ, ಇನ್ನೇನಿದೆ? ಸ್ವಲ್ಪ ನಾಳೆ ಹೋಗ್ರಿ ಅಂತಂದು. ನಂದಗೋಪ ನಾಳೆ ಹೋಗ್ತೀನಂತೆ. ಇವತ್ತು ನಾಳೆ ನಾಳೆ ಅಂತ ಹೇಳಿ 3 ತಿಂಗಳಾಯ್ತಂತ. ಅಲ್ಲಿ 3 ತಿಂಗಳು ಹಾಗೆ ಎದ್ದುಬಿಟ್ರು ಎಲ್ಲ ಬಂಧುಗಳು. ಸಾಕು ಅಂತ ಅಷ್ಟೆಲ್ಲ ಪ್ರಸಂಗ ಬಂದಾಗ ಎಲ್ಲರಿಗೂ ಬೇಕಾದಷ್ಟು ಉಪಕರಣಗಳೆಲ್ಲ ಕೊಟ್ಟ. ಅದಾದ್ಮೇಲೆ ನಂದಗೋಪ ಅಲ್ಲಿಂದ ಮೊಸರಾನಗರಕ್ಕೆ ಹೊರಟೋದ. ಉತ್ತರ ಪ್ರದೇಶದಿಂದ ಗುಜರಾತಿಗೆ ಬಂದಿದ್ರು. ಅಷ್ಟು ದೀರ್ಘಕಾಲ ಇದು. ಮುಂದೆ ಗೋಪ ಸ್ತ್ರೀಯರು ಕೂಡ ಹೊರಟೋದ್ರು. ದ್ರೋಣ, ಭೀಷ್ಮ, ಧೃತರಾಷ್ಟ್ರ, ಅವನ ಮಕ್ಕಳು ಎಲ್ಲರೂ ಹೋದರು. ಪಾಂಡವರು ಇಲ್ಲಿ ನೋಡಿ ಕೊನೆಗೆ ಪಾಂಡವಾಶ್ಚ ಮಹಾತ್ಮಾನಃ ವೃಥಾ ಚ ನೃಪಸತ್ತಮ. ನಡುವೆ ಮಹಾಭಾರತ ಕಥೆಯನ್ನು ಹೇಳ್ರಿ ಅಂತಂದಿದ್ರಿ. ಬಂದಿದೆ, ತಾನಾಗಿ ಬಂದಿದೆ. ಒಂದಿಷ್ಟು ಮಹಾಭಾರತದಲ್ಲೂ ಇದೆ ಇದು. ಮಹಾಭಾರತದಲ್ಲಿ ಇಲ್ಲಿದೆಲ್ಲ ದ್ರೌಪದಿಗೆ ಇವರೆಲ್ಲರೂ ತಮ್ಮ ಮದುವೆ ಮಾಡ್ಕೊಂಡು ಕಥೆ ಹೇಳಿದ್ರಲ್ಲ, ಅವರೆಲ್ಲ ಕೇಳಿದ್ದು ಮಹಾಭಾರತದಲ್ಲಿದೆ. ಅದೊಂದಿಷ್ಟು ಈ ವನಪರ್ವದಲ್ಲಿ ಎಲ್ಲೋ ಒಂದು ಕಡೆ ಇದೆ. ಏನು ದ್ರೌಪದಿ 5 ಜನ ಗಂಡಂದ್ರನ್ನ, ಲೋಕೈಕ ವೀರರಾದ ಮಕ್ಕಳ ಗಂಡಂದ್ರನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ಯಲ್ಲ, ಅದು ಏನು ಮಾಟ ಮಂತ್ರ ಮಾಡಿದಿ ಅಂತ ಇವ್ರಾಕಿ ಕೇಳಿದ್ರಂತೆ. ಮಾಟ ಮಂತ್ರ ಸುದ್ದಿ ತೆಗಿಬೇಡ್ರಿ, ಮಾಟ ಗೀಟ ಮಂತ್ರ ಮಾಡಿದರೆ ಗಂಡಂದ್ರ ಕೈಯಲ್ಲಿ ಉಳಿಯೋದಿಲ್ಲ, ಭಕ್ತಿಯಿಂದ ಪ್ರೀತಿಯಿಂದ ಉಳಿತಾರೆ ಅಂತ ಹೇಳಿದ್ಲತ್ತವು ದ್ರೌಪದಿ. ಅದು ಅಲ್ಲಿ ಬಂತು. ಕೃಷ್ಣ ರಾಮರ ಮಹಿಮೆ, ಕೃಷ್ಣ ಮತ್ತು ಬಲರಾಮರ ಮಹಿಮೆಯನ್ನೆಲ್ಲ ಆ ಋಷಿಗಳು ಈ ವಸುದೇವನಿಗೆ ಹೇಳಿದರು. ಅದನ್ನೆಲ್ಲ ಕೇಳಿ ಅವನಿಗೂ ಆನಂದ ಅನಿಸಿತು. ಆಮೇಲೆ ಅವರೆಲ್ಲರನ್ನು ಕೂಡ ಅವನು ಕಳಿಸಿಕೊಟ್ಟ. ಮುಂದೆ ಆ ಎಲ್ಲ ಯುದ್ಧ ಇತ್ಯಾದಿಗಳೆಲ್ಲ ಮುಗಿದ ಮೇಲೆ, ಆ ಕ್ಷೇತ್ರದ ಪ್ರವಾಸ ಎಲ್ಲ ಮುಗಿದ ಮೇಲೆ ಅಲ್ಲಿಂದ ಹೊರಟೋದ್ರು. 74ನೇ ಅಧ್ಯಾಯದ ಫಲಶ್ರುತಿ ಒಂದು ನೋಡಿ ಇವತ್ತಿನ ಈ ಭಾಗ ನಾವು ಮುಕ್ತಾಯ ಮಾಡೋಣ. 75ನೇ ಅಧ್ಯಾಯದಲ್ಲಿ ಕೃಷ್ಣ ಮತ್ತು ರುಕ್ಮಿಣಿ ಇಬ್ಬರು ಕೋಲಾಹಲ ಮಾಡಿದ್ದು, ಹೆಚ್ಚು ಕಡಿಮೆ ಡೈವೋರ್ಸಿನ ತನಕ ಹೋಗಿದ್ದನ್ನು ನಾಳೆ ನೋಡ್ತೇವೆ. ಈ ಅಧ್ಯಾಯ ಶ್ರವಣ ಮಾಡಿದ್ದು ಏನು ಫಲ ಅಂದರೆ, ವ್ಯಾಸಪುತ್ರನಾದ ಶುಕಮುನಿ ಹೇಳಿದ ಕಥಾ ಇದು. ಜಗತ್ತಿನ ಪಾಪ ಕಳೀತದೆ. ಕಿವಿಗೆ ಆಭರಣ, ಗಮನಿಸಿ. ಚರಿತಂ ಅಮೃತ ಕೀರ್ತೆ ಜಗದ್ ತದ್ಭಕ್ತ ಸತ್ಕರ್ಣ ಪೂರಂ. ಸ್ತ್ರೀಯರು ಕರ್ಣಕುಂಡಲೆಲ್ಲ ಹಾಕೋತಿರ್ತಾರೆ, ಗಂಡಸರು ಹಾಕೋತಾರೆ. ಇತ್ತೀಚೆಗೆ ಸಣ್ಣ ಸಣ್ಣದು ಅದನ್ನಾದರೂ ಒಂದು ಆಧುನಿಕ ಫ್ಯಾಷನ್ ಅಂತ ಹಾಕೋತಿರ್ತಾರೆ. ಈ ಏನೂ ಹೊರಗೆ ನೀವು ಹಾಕೊಳ್ಳದೆ ಹೋದ್ರು, ಯಾರು ಕಳ್ಳಕ್ಕಾಕರ ಭಯ ಇಲ್ಲದೇನೆ ನಾವಿಲ್ಲಿ ಧರಿಸಬಹುದು ಅದು ಆಭರಣ ಅಂದರೆ ಕೃಷ್ಣನ ಕಥೆ. ಕಿವಿಗೊಂದು ಆಭರಣ ಇದೆ. ಅದನ್ನು ಈಗ ಯಾರು ಹೇಳಿರ್ತಾರೆ, ಅನುಶೃಣೋತಿ ಶ್ರಾವಯೇದ್ವಾ, ಯಾರು ಹೇಳ್ತಾರೆ ಕೇಳ್ತಾರೆ ಅವರೆಲ್ಲರೂ ಕೂಡ ವೈರಾಗ್ಯವನ್ನು ಪಡೆದು ಪರಂಧಾಮಕ್ಕೆ ಹೋಗ್ತಾರೆ ಅಂತ. ಅಲ್ಲಿಗೆ 74ನೇ ಅಧ್ಯಾಯ ಸಮಾಪ್ತವಾಗಿದೆ. ಏಕಾದಶಿ ದಿವಸ ನಾವು ಈ ಶ್ರವಣ ಮಾಡಿದ್ದೇವೆ. ಈ 48 ದಿವಸದ ಸೇವಾದಲ್ಲಿ ಇದು ಕೊನೆಯ ಏಕಾದಶಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಋಷಿಕೇಶನೇ, ಈಶನಿಂದ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.